ಆತ್ಮೀಯ ತರಬೇತಿದಾರರೇ, ಪುನರ್ಮನನ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಈಗಾಗಲೇ ಇದರ ಸಂಪೂರ್ಣ ಪರಿಚಯವನ್ನ ನಾನು ನಿಮಗೆ ನೀಡಿರುತ್ತೇನೆ. ಮುಂದೆ ನಡೆಯುವ NCVT, AITT ಪರೀಕ್ಷಾ ದೃಷ್ಟಿಯಿಂದ ಮತ್ತೊಮ್ಮೆ ಪುನರ್ಮನನನ್ನ ತಮಗೆ ಮಾಡ್ತಾ ಇದ್ದೇನೆ. ತರಬೇತುದಾರರೇ, ನಿಮಗೆಲ್ಲ ಮಾಸ್ ಪ್ರೊಡಕ್ಷನ್ ಅಂದ್ರೆ ಗೊತ್ತು. ಪ್ರೊಡ್ಯೂಸ್ ದ ಕಾಂಪೊನೆಂಟ್ ಆರ್ ಎನಿ ಆಬ್ಜೆಕ್ಟ್ ಇನ್ ಎ ಲಾರ್ಜ್ ಕ್ವಾಂಟಿಟಿ. ಅಂದರೆ ಅತಿ ಹೆಚ್ಚು ವಸ್ತುವನ್ನ ಉತ್ಪಾದಿಸತಕ್ಕಂತ ಒಂದು ವಿಷಯವನ್ನು ನಾವು ಮಾಸ್ ಪ್ರೊಡಕ್ಷನ್ ಎಂಬುದಾಗಿ ಕರಿತೀವಿ. ಗುಂಪಿನಲ್ಲಿ ಅತಿ ಹೆಚ್ಚು ವಸ್ತುಗಳನ್ನ ತಯಾರು ಮಾಡತಕ್ಕಂಥದ್ದು. ತರಬೇತುದಾರರೇ, ಈಗ ನೀವು ಒಂದು ಡ್ರಿಲ್, ಒಂದು MS ಫ್ಲಾಟ್ ನಲ್ಲಿ ಒಂದು ಡ್ರಿಲ್ ಅನ್ನ ಮಾಡಿ ಅಂತ ನಿಮಗೆ ಕೊಟ್ರೆ ತಾವೆಲ್ಲ ಏನ್ ಮಾಡ್ತೀರಿ? ಸರ್ಫೇಸ್ ಅನ್ನ ಫ್ಲಾಟ್ ಮಾಡಾದ ನಂತರ ಏನ್ ಮಾಡ್ಬೇಕು? ನೀವು ಅದಕ್ಕೆ ಮಾರ್ಕಿಂಗ್ ಅನ್ನ ಮಾಡಲೇಬೇಕು. ಲೇಔಟ್ ಅಂತ ಕರಿತೀವಿ. ವಿತೌಟ್ ಲೇಔಟ್ ವಿ ಕೆನಾಟ್ ಡೂ ಡ್ರಿಲ್ಲಿಂಗ್ ಆಪರೇಷನ್ಸ್, ಟ್ಯಾಪಿಂಗ್ ಆಪರೇಷನ್ಸ್, ರೀಮಿಂಗ್ ಆಪರೇಷನ್ಸ್, ಎನಿ ಅದರ್ ಆಪರೇಷನ್ಸ್. ಬಟ್ ಒಂದು ಆಬ್ಜೆಕ್ಟ್ ಆದ್ರೆ ನೀವು ಮಾರ್ಕಿಂಗ್ ಮಾಡ್ತೀರಿ. ಅದೇ ತರದ್ದು 1000 ಅಥವಾ ಲಕ್ಷ ಆಬ್ಜೆಕ್ಟ್ ಗಳನ್ನ ಉತ್ಪಾದನೆಯನ್ನ ಮಾಡಬೇಕಾದ್ರೆ ಪ್ರತಿ ಆಬ್ಜೆಕ್ಟ್ ಮಾರ್ಕ್ ಮಾಡಬೇಕಾಗುತ್ತೆ ಅಲ್ವಾ? ಆ ಮಾರ್ಕ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಅಂದರೆ ವಿತೌಟ್ ಎ ಮಾರ್ಕಿಂಗ್, ಟು ಪ್ರೊಡ್ಯೂಸ್ ಲಾರ್ಜ್ ನಂಬರ್ ಆಫ್ ಕ್ವಾಂಟಿಟಿ with higher accuracy as well as in interchangeability. Interchangeability ಅನ್ನೋ ವರ್ಡ್ ಇದೆಯಲ್ಲ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು. ಇಂಟರ್ಚೇಂಜಬಿಲಿಟಿ ಅಂದ್ರೆ ಇಟ್ ಈಸ್ ಅನ್ ಎಬಿಲಿಟಿ ಆಫ್ ದ ಕಾಂಪೊನೆಂಟ್ ಟು ಗೆಟ್ ರಿಪ್ಲೇಸ್ ಇನ್ ಪ್ಲೇಸ್ ಆಫ್ ಓಲ್ಡ್ ಒನ್ ಆರ್ ವರ್ನ್ ಔಟ್ ಒನ್ ವಿತೌಟ್ ಗೆಟ್ಟಿಂಗ್ ಎನಿ ಅಡಿಷನಲ್ ಆಪರೇಷನ್. ದಟ್ ಇಸ್ ಕಾಲ್ಡ್ ಇಂಟರ್ಚೇಂಜಬಿಲಿಟಿ. ಹಾಗೆ ನಾವು ಅತಿ ಹೆಚ್ಚು ವಸ್ತುಗಳನ್ನ ಉತ್ಪಾದನೆಯನ್ನ ಮಾಡಬೇಕಾದ್ರೆ ಜಾಬನ್ನ ಹೋಲ್ಡ್ ಮಾಡೋ ತರ ಇಂದ ಹಿಡಿದು, ವರ್ಕ್ ಅನ್ನ ಹೋಲ್ಡ್ ಮಾಡೋ ವಿಧಾನದಿಂದ ಹಿಡಿದು, ಕಟಿಂಗ್ ಟೂಲ್ಗೆ ಗೈಡ್ ಮಾಡೋ ಒಂದು ವಿಧಾನದಿಂದ ಹಿಡಿದು, ಲೊಕೇಟ್ ಮಾಡೋ ಒಂದು ವಿಧಾನದವರೆಗೂ ನಾವು ಕೆಲವೊಂದು ಡಿವೈಸ್ ಗಳನ್ನ ಯೂಸ್ ಮಾಡ್ತೀವಿ. ಆ ಡಿವೈಸ್ ಗಳ ಬಗ್ಗೆ ಇಂದಿನ ತರಗತಿಯಲ್ಲಿ ಪುನರ್ಮನನವನ್ನ ಮಾಡಿಕೊಳ್ಳೋಣ. ಯಾವುದು ಸರ್ ಹಾಗಾದ್ರೆ ಆ ತರಗತಿ? ಆ ತರಗತಿಯನ್ನ ನಾವು ಜಿಗ್ಸ್ ಅಂಡ್ ಪಿಕ್ಚರ್ಸ್ ಅಂತ ನಾವು ಕರಿತೀವಿ. ನಿಮ್ಗೆ ಜಿಗ್ಸ್ ಅಂಡ್ ಪಿಕ್ಚರ್ಸ್ ಗೆ ಹೋಗೋದಕ್ಕಿಂತ ಮೊದಲೇ ತರಬೇತಿದಾರರೇ, ನಾನು ಹಿಂದೆ ಹೇಳಿದ್ದೆ, ಹೋಲ್ಡಿಂಗ್ ಅಂಡ್ ಲೊಕೇಟಿಂಗ್ ನೆಸೆಸಿಟಿ ಏನಕ್ಕೆ ಬೇಕು? ಹೋಲ್ಡ್ ಅನ್ನ ಯಾಕೆ ಮಾಡಬೇಕು? ಈಗ ನೀವು ಫೈಲ್ ಮಾಡ್ಬೇಕಾದ್ರೆ ಒಂದು ಜಾಬ್ ಅನ್ನ ಹಾಗೆ ಕೈಯಲ್ಲಿ ಇಟ್ಕೊಂಡು ಮಾಡಕ್ಕಾಗತ್ತಾ? ಏನ್ ಮಾಡ್ತೀರಿ? ಅದನ್ನ ಬೆಂಚ್ ವೈಸಲ್ಲಿ ಹಾಕಿ ಹೋಲ್ಡ್ ಮಾಡ್ತೀರಿ. ಡ್ರಿಲ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಿ? ಮೆಷಿನ್ ವೈಸಲ್ಲಿ ಹಾಕಿ ಹೋಲ್ಡ್ ಮಾಡಿ, ನಂತರ ಲೊಕೇಟ್ ಮಾಡಿ, ಅದನ್ನ ನಂತರ ಡ್ರಿಲ್ಲಿಂಗ್ ಅನ್ನು ಮಾಡ್ತೀವಿ. ಹಾಗಾಗಿ ನಾವು ಜಿಗ್ಸ್ ಅಂಡ್ ಪಿಕ್ಚರ್ಸ್ ಗೆ ಹೋಗೋದಕ್ಕಿಂತ ಮೊದಲೇ ಏನನ್ನ ನಾವು ಚಿಂತನೆ ಮಾಡಬೇಕು? ಹೋಲ್ಡಿಂಗ್ ಅಂಡ್ ಲೊಕೇಟಿಂಗ್ ನೆಸೆಸಿಟಿ ಏನಿದೆ ಅಂತ. ಟು ಕ್ಯಾರಿ ಔಟ್ ಎನಿ ಮೆಷಿನಿಂಗ್ ಆಪರೇಷನ್,
effectively and accurately. A workpiece is to move in 6 direction when not held properly. ನೀವೇನಾದ್ರೂ ವರ್ಕ್ ಪೀಸ್ ಅನ್ನು ಸರಿಯಾಗಿ ಹೋಲ್ಡ್ ಮಾಡಿಲ್ಲ ಅಂತ ಅಂದ್ರೆ ಆ ವರ್ಕ್ ಪೀಸು 6 ದಿಕ್ಕಿನಲ್ಲಿ ಮೂವ್ ಆಗ್ಲಿಕ್ಕೆ ಸಾಧ್ಯ ಇದೆ. ವರ್ಕ್ ಪೀಸ್ ಮೂವ್ ಆಗ್ತಾ ಇದ್ರೆ ನಾವು ಆಪರೇಷನ್ ಮಾಡೋದಲ್ಲಿ ಅಕ್ಯುರೇಟ್ ವರ್ಕ್ ಅನ್ನ ಪ್ರೊಡ್ಯೂಸ್ ಮಾಡೋದು ಹೇಗೆ? ಹಾಗಾಗಿ ಈ ಫ್ರೀಡಮ್ ಆಫ್ ಮೂವ್ಮೆಂಟ್ ಏನಿದೆ ವರ್ಕ್ದು, ಇದನ್ನ ನಾವು ಅರೆಸ್ಟ್ ಮಾಡಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಇಫ್ ದ ಫ್ರೀಡಮ್ ಆಫ್ ದ ಮೂವ್ಮೆಂಟ್ ಆಫ್ ದ ವರ್ಕ್ ಇಸ್ ನಾಟ್ ಅರೆಸ್ಟೆಡ್, ಏನಾಗುತ್ತೆ? ಡೈಮೆನ್ಷನಲ್ ಇನ್ಅಕ್ಯುರಸಿ, ಡ್ಯಾಮೇಜ್ ಟು ದ ಟೂಲ್ ಅಂಡ್ ಆಸ್ ವೆಲ್ ಆಸ್ ಯುವರ್ ವರ್ಕ್ ಆರ್ ಜಾಬ್. ಜೊತೆಗೆ ಪೂರ್ ಸರ್ಫೇಸ್ ಫಿನಿಶ್ ಅಂಡ್ ಅನ್ಸೇಫ್ ಕಂಡೀಷನ್ಸ್. ನೋಡಿ ಏನೇನೆಲ್ಲ ತೊಂದರೆ ಆಗುತ್ತೆ. ಒಂದು ವರ್ಕ್ ಅನ್ನ ಸರಿಯಾಗಿ ನೀವು ಅದರ ಮೂವ್ಮೆಂಟ್ ಅನ್ನ ತಡೆ ಹಿಡಿದೆ ಹೋದ್ರೆ ಡೈಮೆನ್ಷನಲ್ ಇನ್ಅಕ್ಯುರಸಿ ಆಗ್ಬೋದು, ಟೂಲ್ ಮತ್ತೆ ಜಾಬ್ ಹಾಳಾಗ್ಬೋದು, ನೀವು ಮಾಡತಕ್ಕಂಥ ಜಾಬ್ ಸರ್ಫೇಸ್ ಫಿನಿಶ್ ಸರಿ ಇಲ್ಲದೆ ಇರ್ಬೋದು, ಮತ್ತೆ ಅಪಘಾತಗಳಾಗ್ತಕ್ಕಂಥ ಸೇಫ್ಟಿ ಇಲ್ಲದೆ ಇರ್ಬೋದು. ಹಾಗಾಗಿ ನಾವು ವರ್ಕ್ ಅನ್ನ ಹೋಲ್ಡ್ ಮಾಡ್ತಕ್ಕಂಥದ್ದು ವೆರಿ 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 ಇಂಪಾರ್ಟೆಂಟ್. ಇದನ್ನ ನಾನು ಅನೇಕ ಬಾರಿ ಹೇಳಿದ್ದೀನಿ. ಯು ಕ್ಯಾನ್ ಸಿ ದ ಸ್ಕೆಚಸ್. ವರ್ಕ್ ಕ್ಯಾನ್ ಬಿ ಮೂವ್ಮೆಂಟ್ ಇನ್ ಎ 6 ಡೈರೆಕ್ಷನ್ ಅಂತ ಹೇಳಿದೆ ನಾನು. ನೋಡಿ ವರ್ಕ್ ಈಗ ಹೋಗುತ್ತೆ, ಈಗ ಬರುತ್ತೆ, ಮೇಲೋಗ್ಬೋದು, ಕೆಳಗಡೆ ಬರ್ಬೋದು, ಅಥವಾ ಈಗ ಸುತ್ತಬಹುದು, ಅಥವಾ ಈಗ ಸುತ್ತಬಹುದು, ಅಥವಾ ಹೀಗೆ ಸುತ್ತಬಹುದು. ಈ ಚಿತ್ರದಲ್ಲಿ ಎಲ್ಲ ಆಂಗಲ್ಸ್ ಅನ್ನ ನಾನು ಮೆನ್ಷನ್ ಮಾಡಿದ್ದೀನಿ. ಈ ಬ್ಲಾಕ್ ಅನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಹಾಗಾಗಿ ಏನ್ ಮಾಡ್ಬೇಕು ಸರ್? ಈ ಫ್ರೀಡಮ್ ಆಫ್ ಮೂವ್ಮೆಂಟ್ ಆಫ್ ದ ವರ್ಕ್ ಏನಿದೆ, ಈ ವರ್ಕ್ ಅನ್ನ ಮೂವ್ ಆಗೋದನ್ನ ಅರೆಸ್ಟ್ ಮಾಡ್ಬೇಕು. ಯಾವ ರೀತಿ ಅರೆಸ್ಟ್ ಮಾಡೋದು? ವರ್ಕ್ ಅನ್ನ ಯಾವ್ದಕ್ಕಾರು ತಡೆ ಇಟ್ಕೊಂಡು ನಾವು ಕೆಲಸವನ್ನ ಮಾಡೋದು, ಹೋಲ್ಡ್ ಮಾಡ್ತಕ್ಕಂಥದ್ದು. ಉದಾಹರಣೆಗೆ ಬಟ್ಟಿಂಗ್ ವರ್ಕ್ ಎಗನೆಸ್ಟ್ ಸಾಲಿಡ್ ಸರ್ಫೇಸ್. ಯು ಕ್ಯಾನ್ ಸಿ ಹಿಯರ್, ಈ ಚಿತ್ರದಲ್ಲಿ ನೋಡಿ, ಇಲ್ಲಿ 3 ಲೊಕೇಶನ್ ಪೆಕ್ಸ್ ಇದೆ. ಅದಕ್ಕೆ ವರ್ಕ್ ಅನ್ನ ಬಟ್ ಮಾಡಿ ನಾವು ಯಾವುದೇ ಆಪರೇಷನ್ಸ್ ಅನ್ನ ಮಾಡಬಹುದು. ಅಂಡ್ ಯೂಸ್ ಆಫ್ ವರ್ಕ್ ಹೋಲ್ಡಿಂಗ್ ಡಿವೈಸ್. There are so many work holding device, bench wise, machine wise, chucks, clamps. ಸೊ ಈ ರೀತಿ ಬೇರೆ ಬೇರೆ ಡಿವೈಸ್ ಗಳಲ್ಲಿ ನಾವು ವರ್ಕ್ ಅನ್ನ ಹೋಲ್ಡ್ ಮಾಡೋದ್ರ ಮೂಲಕ ಈ ಫ್ರೀಡಮ್ ಆಫ್ ದಿ ಮೂವ್ಮೆಂಟ್ ಅನ್ನ ಏನ್ ಮಾಡಬಹುದು? ನಾವು ತಡೆ ಹಿಡಿಬಹುದು. ನೋಡಿ ಇಲ್ಲಿ ಕ್ಲಾಂಪ್ ಅನ್ನ ಹಾಕಿದ್ದಾರೆ. ಕ್ಲಾಂಪಿಂಗ್ ಫೋರ್ಸ್, ಸ್ಕ್ರೂ, ನಟ್ ಅನ್ನ ಸ್ಕ್ರೂ ಅನ್ನ ಯೂಸ್ ಮಾಡಿದ್ದಾರೆ, ಬೋಲ್ಟ್ ಅನ್ನ ಯೂಸ್ ಮಾಡಿದ್ದಾರೆ. ಈ ಮೂಲಕ ನಾವೇನ್ ಮಾಡಬಹುದು? ವರ್ಕ್ ಮೂವ್ಮೆಂಟ್ ಅನ್ನ ನಾವು ತಡೆ ಹಿಡಿಬಹುದು. ಹಾಗಾದ್ರೆ ಏನ್ ಸರ್ ಇದರಲ್ಲಿ ತತ್ವ? ಸೊ ಇಲ್ಲಿ ನೋಡಿ, ಇಲ್ಲಿ ಒಂದು ಬೆಂಚ್ ವೈಸ್ ಇದೆ. ಬೆಂಚ್ ವೈಸ್ ನಲ್ಲಿ ಒಂದು ಬ್ಲಾಕ್ ಅನ್ನು ಹಾಕಿದ್ದಾರೆ. ಫಿಕ್ಸೆಡ್ ಪಾಸಿಟಿವ್ ಲೊಕೇಶನ್ಸ್. ಇದು ಫಿಕ್ಸೆಡ್ ಕರೆಕ್ಟ್ ಸೆಂಟರ್ಗೆ. ಫಿಕ್ಸೆಡ್ ಫ್ರಿಕ್ಷನಲ್ ರೆಸಿಸ್ಟೆನ್ಸ್ ಮೂವ್ಮೆಂಟ್ಸ್ ಎಲ್ಲ ಡೈರೆಕ್ಷನ್, 6 ಡೈರೆಕ್ಷನ್ಸ್ ಮೂವ್ಮೆಂಟ್ ಅನ್ನು ಕೂಡ ನಾವು ಈ ಒಂದು ಚಿತ್ರದಲ್ಲಿ ನಿಮಗೆ ತೋರಿಸಿದ್ದೀನಿ. ಸೊ ಹಾಗಾಗಿ ಮೂವ್ಮೆಂಟ್ ಮಾಡ್ಲಿಕ್ಕೆ ನಾವೇನ್ ಮಾಡಬಹುದು? ಕ್ಲಾಂಪ್ಸ್ ಅನ್ನ ಯೂಸ್ ಮಾಡಬಹುದು, ಪೆಕ್ಸ್ ಅನ್ನ ಯೂಸ್ ಮಾಡಬಹುದು. ಇವುಗಳನ್ನ ಇಟ್ಕೊಂಡು ಈ ಫ್ರೀಯಾಗಿ ಮೂವ್ ಆಗೋದನ್ನ ನಾವು ತಡೆಗಟ್ಟ. ಹಾಗಾದ್ರೆ ಸರ್, ಈಗ ಜಿಗ್ಸ್ ಅಂಡ್ ಫಿಕ್ಸರ್ಸ್ ಪಾಠ ಅಂತ ಹೇಳಿ ಇದನ್ನ ಹೇಳಿದ್ರಲ್ಲ ಸರ್ ಅಂತ ಅಂದ್ರೆ, ಸೊ ಜಿಗ್ಸ್ ಅಂಡ್ ಫಿಕ್ಸರ್ಸ್ ನಲ್ಲಿ ವರ್ಕ್ ಹೋಲ್ಡಿಂಗ್ ಮಾಡೋದು, ಲೊಕೇಟಿಂಗ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದದ್ದು ಅಂತ ನಿಮ್ಗೆ ತಿಳಿಸೋದಕ್ಕೋಸ್ಕರ ನಾನೇನ್ ಹೇಳಿದೆ ನಿಮ್ಗೆ ಇದುವರೆಗೆ? ವರ್ಕ್ ಹೋಲ್ಡಿಂಗ್ ಅಂಡ್ ಲೊಕೇಟಿಂಗ್ ನೆಸೆಸಿಟಿಯನ್ನ ಹೇಳಿದೆ. ಸೊ ಇವತ್ತಿನ ತರಗತಿಯಲ್ಲಿ ಜಿಗ್ಸ್ ಮಾಡ್ತೀನಿ. ಇದನ್ನ ಸುಮಾರು 3 ಭಾಗಗಳಾಗಿ ನಾನು ವಿಂಗಡಿಸ್ಕೊಟ್ಟಿದ್ದೀನಿ. ನಿಮಗೆ ಕರೆಕ್ಟಾಗಿ ಮತ್ತೊಮ್ಮೆ ಮನನ ಮಾಡಿ ನಿಮ್ಮನ್ನ ಪರೀಕ್ಷೆಗೆ ಸಿದ್ಧಪಡಿಸಬೇಕು, ನಿಮ್ಗೆ ಎಲ್ಲ ವಿಷಯವನ್ನ ತಿಳಿಸಬೇಕು ಅಂತ ಹೇಳಿ ಜಿಗ್ಸ್, ಕನ್ಸ್ಟ್ರಕ್ಷನಲ್ ಫ್ಯೂಚರ್ಸ್ ಆಫ್ ಜಿಗ್ಸ್, ದೆನ್ ವರ್ಕ್ ಹೋಲ್ಡಿಂಗ್ ಡಿವೈಸಸ್ ಲೈಕ್ ಕ್ಲಾಂಪ್ಸ್, ಲೊಕೇಟಿಂಗ್ ಪಿನ್ಸ್, ದೆನ್ ಗೋ ಟು ದ ಪಿಕ್ಚರ್ಸ್. What is picture? What are all the types of pictures? Constructional features of pictures. And what type of questions asked in the examinations? ಈ ರೀತಿ
ಹಂತ ಹಂತವಾಗಿ ನೋಡ್ಕೊಂಡು ಹೋಗೋಣ. ಇವತ್ತು ಪಾರ್ಟ್ 1 ನಲ್ಲಿ ನಾವು ಜಿಗ್ಸ್ ಅಂದ್ರೆ ಏನು ಹೇಳಿದೀನಿ. ಈಗಾಗಲೇ ನಿಮ್ಗೆ ಗೊತ್ತು. ಜಿಗ್ is a special device which holds, supports, locates the job and guide the cutting tool during operation. ನೋಡಿ, ಹೋಲ್ಡ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ, ಲೊಕೇಟ್ ಎಲ್ಲಿ ಮಾಡಬೇಕು ಅಂತ ಹೇಳ್ತದೆ, ಲೊಕೇಟ್ ಮಾಡುತ್ತೆ, ಗೈಡ್ ಮಾಡುತ್ತೆ, ಇಂಥ ಕಡೆಗೆ ನೀನು ಕಟಿಂಗ್ ಟೂಲ್ಗೆ ಗೈಡ್ ಮಾಡುತ್ತೆ. ಸೊ ಓವರ್ ಆಲ್, so jig is a device which is used to hold, support, locate the job and guide the cutting tool during operation. ಇಷ್ಟು ಕೆಲಸನ ಪಿಕ್ಚರ್ಸ್ ಮಾಡುತ್ತೆ ಅಂತ ಹೇಳಿದೀನಿ ನಿಮ್ಗೆ. ಯಾವ್ದನ್ ಬಿಟ್ಟಿ? ಗೈಡಿಂಗ್ ಬಿಟ್ಟಿ. ಪಿಕ್ಚರ್ಸ್ ಗೈಡಿಂಗ್. ಅದರ ಮುಂದೆ ನಾನು ನೋಡ್ತೀನಿ ನಿಮ್ಗೆ. ಈಗ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಫಸ್ಟ್ ಯು ಕಮ್, ಏನನ್ನ ಇವತ್ತೊಂದು ದಿವಸ ನಾವು ಡಿಸ್ಕಸ್ ಮಾಡೋಣ ಅಂದ್ರೆ ಜಿಗ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಜಿಗ್ಸ್ ಅಂದ್ರೆ ಏನು, ಯಾವ್ಯಾವ ತರದ್ದು ಜಿಗ್ಸು ಇದೆ, ಇವುಗಳನ್ನ ನೋಡ್ತಾ ಹೋಗೋಣ. ಈಗ ಜಿಗ್ ಡೆಫಿನೇಷನ್ಸ್ ಗೊತ್ತಾಯ್ತು. ಇಟ್ ಇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್ಸ್. ದಿಸ್ ಜಿಗ್ಸ್ ಇಸ್ ಡಿಸೈನ್ ಟು ಅಕಾಮಡೇಟ್ ಒನ್ ಆರ್ ಮೋರ್ ಜಾಬ್ಸ್ ಅಟ್ ಎ ಟೈಮ್ and also it is a productivity improvement tools used in manufacturing or assembly to assist or carry out special operation accurately. ಅಂದ್ರೆ ಈ ಜಿಗ್ ಅನ್ನ ಡಿಸೈನ್ ಮಾಡಿರೋದು ಒಂದಕ್ಕಿಂತ ಹೆಚ್ಚಿನ ಜಾಬ್ ಮೇಲೆ, ನಾವು ನಂಬರ್ ಆಫ್ ಜಾಬ್ಸ್ ಅನ್ನ ಮೇಲೆ ಅಟ್ ಎ ಟೈಮ್ ನಲ್ಲಿ ಯಾವುದಾದರೂ, ಉದಾಹರಣೆಗೆ ಡ್ರಿಲ್ಲಿಂಗ್ ಆಪರೇಷನ್ಸ್, ರೀಮಿಂಗ್ ಆಪರೇಷನ್ಸ್, ಟ್ಯಾಪಿಂಗ್ ಆಪರೇಷನ್ಸ್ ಲೈಕ್ ದಟ್ ಮಾಡೋದ್ರ ಮೂಲಕ ಪ್ರೊಡಕ್ಟಿವಿಟಿಯನ್ನ ಏನ್ ಮಾಡಬಹುದು, ನಾವು ಇಂಪ್ರೂವ್ಮೆಂಟ್ ಅನ್ನ ಮಾಡಬಹುದು. ಪ್ರೊಡಕ್ಟಿವಿಟಿಯನ್ನ ಏನ್ ಮಾಡಬಹುದು, ಇಂಪ್ರೂವ್ಮೆಂಟ್ ಮಾಡಬಹುದು. ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ನಲ್ಲಿ ಆಗ್ಬಹುದು, ಅಸೆಂಬ್ಲಿನಲ್ಲಿ ಆಗ್ಬಹುದು. ಉದಾಹರಣೆಗೆ ಲಾಸ್ಟ್ ನಿಮ್ಗೆ ನಾನು ಇಂಡಸ್ಟ್ರಿಯಲ್ ವಿಸಿಟ್ BML ಗೆ ಕರ್ಕೊಂಡು ಹೋದಾಗ ಹೇಳಿದ್ದೀನಿ. ಸೊ ಅಲ್ಲಿ ವೆಲ್ಡಿಂಗ್ ಮಾಡುವಾಗ ಜಿಗ್ಸ್ ಅನ್ನ ರಾಬೋಟ್ ಅನ್ನ ಯೂಸ್ ಮಾಡ್ತಾರೆ. ಜಿಗ್ಸ್ ಅನ್ನ ಯೂಸ್ ಮಾಡಿ ಆ ಒಂದು ಚಾಸಿ ಅಂತ ಏನ್ ಬರುತ್ತೆ, ಬಾಡಿ ಆಫ್ ದಿ ವೆಹಿಕಲ್ ಏನಿದೆ, ಆ ವೆಹಿಕಲ್ ಅನ್ನ ಫಸ್ಟ್ ಏನ್ ಮಾಡ್ತಾರೆ, ಅದ ಅಸೆಂಬಲ್ ಮಾಡಿ ಜಿಗ್ಸ್ ಮತ್ತೆ ಫಿಕ್ಸರ್ಸ್ ನಲ್ಲಿ ಅದನ್ನ ಫಿಕ್ಸ್ ಮಾಡಿ ಹೋಲ್ಡ್ ಮಾಡಿ ನಂತರ ಫರ್ದರ್ ಆಪರೇಷನ್ಸ್. ಅಲ್ಲಿ ನಿಮ್ಗೆ ವೆಲ್ಡಿಂಗ್ ತೋರಿಸಿದ್ದೆ ಲೈಕ್ ದಟ್. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನ್ ಸರ್ ಅಡ್ವಾಂಟೇಜಸ್ ಆಗಿದ್ರೆ ಜಿಗ್ಸ್ ಅನ್ನ ಯೂಸ್ ಮಾಡೋದ್ರಿಂದ? ಫಾಸ್ಟರ್ ರೇಟ್ ಆಫ್ ಪ್ರೊಡಕ್ಷನ್ಸ್ ಜಾಸ್ತಿ ಮಾಡಬಹುದು. ಈಸಿ ಟು ಪರ್ಫಾರ್ಮ್ ದ ಆಪರೇಷನ್ ಈವನ್ ಬೈ ಅನ್ಸ್ಕಿಲ್ಡ್ ಆಪರೇಟರ್. ಮಾರ್ಕಿಂಗ್ ಮಾಡಕ್ ಬರದೇ ಇರೋನು ಏನ್ ಮಾಡಬಹುದು, ಇಲ್ಲಿ ಪರ್ಫಾರ್ಮ್ ಮಾಡಬಹುದು. ಮೆಷಿನ್ ಅನ್ನ ಆಪರೇಟ್ ಮಾಡಬಹುದು, ಡ್ರಿಲ್ಲಿಂಗ್ ಅನ್ನ ಮಾಡಬಹುದು, ಬೇರೆ ಆಪರೇಷನ್ಸ್ ಅನ್ನ ಮಾಡಬಹುದು. You think even for a robot in BML ವೆಲ್ಡಿಂಗ್ ಮಾಡ್ಲಿಕ್ಕೆ ರೋಬೋಟ್ ಕೆಲಸ ಮಾಡುತ್ತೆ. ಜಿಗ್ಸ್ ಅಲ್ಲಿ ಪಿಕ್ಚರ್ ಮಾಡುತ್ತೆ. ಅಂಡರ್ ವೆಲ್ಡಿಂಗ್, ಟಾಪ್ ವೆಲ್ಡಿಂಗ್, ಬಾಟಮ್, ಹಾರಿಜಾಂಟಲ್, ಓವರ್ ಹೆಡ್, ಲೈಕ್ ದ ಡಿಫರೆಂಟ್ ವೆಲ್ಡಿಂಗ್ ಆಪರೇಷನ್ಸ್ ನ ರೋಬೋಟ್ ಮಾಡುತ್ತೆ. ಈವನ್ ಬೈ ಅನ್ಸ್ಕಿಲ್ಡ್ ಆಪರೇಟರ್ ಕ್ಯಾನ್ ಡೂ ದ ಜಾಬ್. ಸೊ ಇಂಡಿವಿಜುವಲ್ ಲೇಔಟ್ ಅಂಡ್ ಮಾರ್ಕಿಂಗ್ ಈಸ್ ಎಲಿಮಿನೇಟೆಡ್. ಲೇಔಟ್ ಅಂಡ್ ಮಾರ್ಕಿಂಗ್ ಆಫ್ ದ ಇಂಡಿವಿಜುವಲ್ ಪಾರ್ಟ್ ಈಸ್ ಎಲಿಮಿನೇಟೆಡ್. ಪ್ರತಿಯೊಂದು ಜಾಬಕ್ಕೂ ನೀವು ಮಾರ್ಕ್ ಮಾಡೋದೇನು ಬೇಕಾಗಿಲ್ಲ ಇಲ್ಲಿ. ಓಕೆ, ಸೊ ದಿಸ್ ಇಸ್ ದ ಅಡ್ವಾಂಟೇಜ್. ದಿಸ್ ಆರ್ ಆಲ್ ದ ಅಡ್ವಾಂಟೇಜಸ್ ಆಫ್ ಜಿಗ್ಸ್. ಈಗ ಜಿಗ್ ಯೂಸಸ್. ಜಿಗ್ಸ್ ಆರ್ ಅವೈಲಬಲ್ ಫಾರ್ ಡ್ರಿಲ್ಲಿಂಗ್ ಆರ್ ಬೋರಿಂಗ್. ಸಾಮಾನ್ಯವಾಗಿ ಜಿಗ್ಸ್ ಜಾಸ್ತಿ ನಾವು ಬಳಸ್ತಕ್ಕಂಥದ್ದು ಯಾವುದರಲ್ಲಿ ಸಿಗುತ್ತೆ ಅಂದ್ರೆ ಡ್ರಿಲ್ಲಿಂಗ್ ಮತ್ತೆ ಬೋರಿಂಗ್ ಆಪರೇಷನ್ಸ್ ನಲ್ಲಿ ಸಿಗುತ್ತೆ. ಬಟ್ ಇಟ್ ಈಸ್ ಯೂಸ್ಡ್ ಫಾರ್ ಡ್ರಿಲ್ಲಿಂಗ್, ರೀಮಿಂಗ್, ಟ್ಯಾಪಿಂಗ್ ಅಂಡ್ ಅದರ್ ಅಲೈಡ್ ಆಪರೇಷನ್. ಅಂಡ್ ಇವತ್ತು ಮಾಡರ್ನ್ ಟೆಕ್ನಾಲಜಿ ನಾವು ಬೇರೆ ಬೇರೆ ಅಸೆಂಬಲ್ ವರ್ಕ್ ನಲ್ಲಿ, ಅಸೆಂಬ್ಲಿ ಸೆಕ್ಷನ್ ನಲ್ಲಿ, ವೆಲ್ಡಿಂಗ್ ಸೆಕ್ಷನ್ ನಲ್ಲಿ ಈ ಜಿಗ್ಸ್ ಅನ್ನ ನಾವು ಬಳಸ್ತಾ ಇದ್ದೀವಿ. ಸೊ ಇವತ್ತಿನ ದಿನ ನೀವು ಮುಖ್ಯವಾಗಿ
ಬೇಕಾಗಿರ್ತಕ್ಕಂಥದ್ದು ಪುನರ್ ನಮ್ಮ ಮನನ ಮಾಡ್ಕೊಳ್ತಕ್ಕಂಥ ವಿಷಯ ಏನಂದ್ರೆ ಇಟ್ ಈಸ್ ಯೂಸ್ಡ್ ಫಾರ್ ಡ್ರಿಲ್ಲಿಂಗ್, ರೀಮಿಂಗ್, ಟ್ಯಾಪಿಂಗ್ ಅಂಡ್ ಅದರ್ ಅಲೈಡ್ ಆಪರೇಷನ್. ಬೋರಿಂಗ್ ಜಿಗ್ಸ್ ಯೂಸ್ಡ್ ಟು ಬೋರ್ ದ ಹೋಲ್ಸ್. ಬೋರ್ ಅಂದ್ರೆ ಏನ್ ಮಾಡೋದು? ಹೋಲ್ ಮಾಡ್ತಕ್ಕಂಥದ್ದು. ಬೋರಿಂಗ್ ಜಿಗ್ಸ್ ಅಂದ್ರೆ ದಟ್ ಆರ್ ಐದರ್ ಟೂ ಲಾರ್ಜ್ ಟು ಡ್ರಿಲ್ ಆರ್ ಆಫ್ ಹಾರ್ಟ್ ಸೈಜ್. ದೊಡ್ಡ ದೊಡ್ಡ ಡ್ರಿಲ್ ಮಾಡ್ಲಿಕ್ಕೆ ಅಥವಾ ಆರ್ಡ್ ಸೈಜ್ ಡ್ರಿಲ್ ಬಿಟ್ಟು ನಮಗೆ ಸಿಗಲ್ಲ ಅಂತ ಸಂದರ್ಭದಲ್ಲಿ ನಾವು ಈ ಬೋರಿಂಗ್ ಜಿಗ್ಸ್ ಅನ್ನ ಯೂಸ್ ಮಾಡ್ತೀವಿ. ಯು ಕ್ಯಾನ್ ಸಿ ಡ್ರಿಲ್ಲಿಂಗ್, ರೀಮಿಂಗ್, ಟ್ಯಾಪಿಂಗ್, ಚಾಂಪರಿಂಗ್ ಅಂದ್ರೆ ಕೌಂಟರ್ ಸಿಂಕಿಂಗ್, ಕೌಂಟರ್ ಬೋರಿಂಗ್, ಕೌಂಟರ್ ಸಿಂಕಿಂಗ್, ಚಾಂಪರಿಂಗ್ ಆಪರೇಷನ್ಸ್ ಅನ್ನ ಮಾಡ್ತಕ್ಕಂಥದ್ದು. ದಿಸ್ ಇಸ್ ಬೋರಿಂಗ್ ಅನ್ನ ಮಾಡ್ತಕ್ಕಂಥದ್ದು. ಇವುಗಳನ್ನ ಮಾಡ್ಲಿಕ್ಕೆ ಈ ಜಿಗ್ ಅನ್ನ ನಾವು ಉಪಯೋಗವನ್ನ ಮಾಡ್ತೀವಿ. ಸೊ ಇದು ಒನ್ ಟೈಪ್ ಆಫ್ ಡ್ರಿಲ್ ಜಿಗ್. ನೋಡಿ, ಇಲ್ಲಿ 3 ಬುಸ್ಗಳನ್ನ ಹಾಕಿ ಇಲ್ಲಿ ಡ್ರಿಲ್ ಜಿಗ್ ಅನ್ನ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಎಕ್ಸೈಸ್ ಅನ್ನು ಕೂಡ ನಾನು ನಿಮಗೆ ಮಾಡಿಸಿದ್ದೀನಿ, ಡ್ರಿಲ್ ಜಿಗ್. ಸೊ ಈಗ ನೆಕ್ಸ್ಟ್ ನಾವು ಟೈಪ್ಸ್ ಆಫ್ ಡ್ರಿಲ್ ಜಿಗ್ಸ್ ಹೋಗೋಣ. ಯಾವ ತರ ಟೈಪ್ಸ್ ಇದೆ? ಈಗ ಮುಖ್ಯವಾಗಿ ಏನ್ ನೋಡಿದ್ರಿ? ಹೋಲ್ಡಿಂಗ್ ಅಂಡ್ ಲೊಕೇಟಿಂಗ್ ನೆಸೆಸಿಟಿ ಗೊತ್ತಾಯ್ತು. ಎರಡನೇದು ಡೆಫಿನೇಷನ್ಸ್ ಗೊತ್ತಾಯ್ತು. ಓಕೆ, ಅಡ್ವಾಂಟೇಜಸ್ ಗೊತ್ತಾಯ್ತು. ಮೂರನೇದು ಯೂಸಸ್ ಗೊತ್ತಾಯ್ತು. ಈಗ ಟೈಪ್ಸ್ ಬರೋಣ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಈ ಡ್ರಿಲ್ ಜಿಗ್ಸ್ ಮೇ ಬಿ ಡಿವೈಡೆಡ್ ಇಂಟು 2 groups, ಓಪನ್ ಅಂಡ್ ಕ್ಲೋಸ್ಡ್. Open jigs are used when the operation is to be done only on one side of the piece. ಯಾವ ಜಾಬ್ಗೆ ಒಂದು ಸೈಡ್ ಆಪರೇಷನ್ಸ್ ಇರುತ್ತೋ ಅಂತ ಒಂದು ಆಪರೇಷನ್ಸ್ ನಲ್ಲಿ ಓಪನ್ ಜಿಗ್ ಅನ್ನ ಯೂಸ್ ಮಾಡ್ತಾರೆ. ಇನ್ನೊಂದು ಕ್ಲೋಸ್ಡ್ ಜಿಗ್ಸ್ ಅಂತ ಬರುತ್ತೆ. ಇಟ್ ಇಸ್ ಆಲ್ಸೋ ಕಾಲ್ಡ್ ಬಾಕ್ಸ್ ಜಿಗ್ ಅಂತ ಕೂಡ ನಾವು ಕರಿತೀವಿ. ದಿಸ್ ಜಿಗ್ ಆರ್ ಯೂಸ್ಡ್ ವೆನ್ ದ ಆಪರೇಷನ್ ಟು ಬಿ ಡನ್ ಆನ್ ಮೋರ್ ದೆನ್ ಒನ್ ಸೈಡ್ ಆಫ್ ದ ಪ್ಲೇಸ್. ಎರಡೂ ಕಡೆ, ಈ ಕಡೆಯಿಂದ ಮಾಡಬೇಕು, ಈ ಕಡೆಯಿಂದನೂ ಮಾಡಬೇಕು ಅಂತ ಟೈಮಲ್ಲಿ ನಾವು ಕ್ಲೋಸ್ಡ್ ಜಿಗ್ಸ್ ಅನ್ನ ಯೂಸ್ ಮಾಡ್ತೀವಿ. ಬಟ್ ಜಿಗ್ಸ್ ಆರ್ ಐಡೆಂಟಿಫೈಡ್ ಅಕಾರ್ಡಿಂಗ್ ಟು ದ ವೇ ದೇ ಆರ್ ಬಿಲ್ಟ್. ಯಾವ ರೀತಿ ಅದು ಬಿಲ್ಟ್ ಆಗಿರ್ತದೆ ಅನ್ನೋದ್ರ ಮೇಲೆ ನೋಡೋದು. ಈ ಓಪನ್ ಕ್ಲೋಸ್ ಅಂತ ನಾನು ಏನ್ ಹೇಳಿದೆ ಜಿಗ್ಸ್, ಮುಂದೆ ಯಾವ್ಯಾವ ಟೈಪ್ಸ್ ಆಫ್ ಜಿಗ್ಸ್ ಇದೆ ನೋಡಿ. ಎಷ್ಟೊಂದು ಜಿಗ್ ಇದೆ. ಟೆಂಪ್ಲೇಟ್ ಜಿಗ್, ಪ್ಲೇಟ್ ಜಿಗ್, ಟೇಬಲ್ ಜಿಗ್, ಸ್ಯಾಂಡ್ವಿಚ್ ಜಿಗ್, angle plate jig, modified angle plate jig, box jig, channel jig, leaf jig, indexing jig, solid jig, post jig and trunnion jig. These are all the different types of jigs under the category of open and closed jigs. So ಈಗ ಒಂದೊಂದಾಗೆ ಅದು ಹೇಗಿದೆ, ಯಾವ ರೀತಿ ಉಪಯೋಗವನ್ನ ಮಾಡೋದು ನೋಡ್ಕೊಂಡು ಹೋಗೋಣ. ಇದುವರೆಗೆ ನಿಮ್ಗೆ ಕೇಳಿರೋದ್ರಲ್ಲಿ ಜಿಗ್ಸ್ ಡೆಫಿನೇಷನ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ಅಡ್ವಾಂಟೇಜಸ್ ವೆರಿ ವೆರಿ ಇಂಪಾರ್ಟೆಂಟ್, ಯೂಸಸ್ ವೆರಿ ಇಂಪಾರ್ಟೆಂಟ್. ಈಗ ನಿಮ್ದು ಟೈಪ್ಸ್ ಆಫ್ ಜಿಗ್ಸ್ ಅಂತ ಅಂದಾಗ ನೀವು ಹೇಳ್ಬೇಕಾಗುತ್ತೆ. ಮತ್ತೆ ಈಗ ಪ್ರತಿಯೊಂದು ಜಿಗ್ಸ್ ಅನ್ನ ಐಡೆಂಟಿಫೈ ಮಾಡ್ತಕ್ಕಂಥದ್ದು, ಅದ್ರ ಪರ್ಟಿಕ್ಯುಲರ್ ಯೂಸ್ ಏನಂತ ತಿಳ್ಕೊಳ್ತಕ್ಕಂಥದ್ದನ್ನ ಒಂದೊಂದಾಗೆ ನೋಡ್ತಾ ಹೋಗೋಣ. ಈ ಜಿಗ್ ಡಿಸೈನ್ ಕನ್ಸಿಡರೇಷನ್ಸ್ ನಲ್ಲಿ ಮುಖ್ಯವಾಗಿ ದ ಪೊಸಿಷನ್ ಆಫ್ ಡ್ರಿಲ್ಲಿಂಗ್ ಆರ್ ಇಟ್ ಇಸ್ ಅಲೈಡ್ ಆಪರೇಷನ್ ಟು ಬಿ ಡನ್. ಈ ಜಿಗ್ಸ್ ಅನ್ನ ಡಿಸೈನ್ ಮಾಡಬೇಕಾದ್ರೆ ಪೊಸಿಷನ್ಸ್ ಆಫ್ ಡ್ರಿಲ್ಲಿಂಗ್ ಮತ್ತೆ ಅದ್ರ ಜೊತೆಗೆ ಅಲೈಡ್ ಡ್ರಿಲ್. ಈಗ ನಾವು ಡ್ರಿಲ್ ಆದ್ಮೇಲೆ ಅಲೈಡ್ ಆಪರೇಷನ್ಸ್ ಏನಂದ್ರೆ ಟ್ಯಾಪಿಂಗು, ರೀಮಿಂಗು, ಕೌಂಟರ್ ಸಿಂಕಿಂಗ್, ಕೌಂಟರ್ ಬೋರಿಂಗ್ ಇವೆಲ್ಲ ಯಾವಾಗ ಮಾಡೋದು? ಡ್ರಿಲ್ ಜೊತೆಗಿರ್ತಕ್ಕಂಥ ಅಲೈಡ್, ಅದ್ರ ಅಣ್ತಂದಿರಿದ್ದಂಗೆ ಅವೆಲ್ಲ ಆಪರೇಷನ್ಸ್. ಇದಾದ್ಮೇಲೆ ಅವೆಲ್ಲವನ್ನ ನಾವೇನ್ ಮಾಡ್ತೀವಿ? ಅದನ್ನ ನೋಡ್ಕೋಬೇಕು. ಮತ್ತೆ ಸೇಪ್ ಆಫ್ ದ ವರ್ಕ್ ಪೀಸ್ ಏನ್ ಸೈಜ್ ಇದೆ ಅಂತ ನೋಡ್ಕೊ. ಈಗ ಮೊದಲನೇದು ನಾನು ಟೆಂಪ್ಲೇಟ್ ಜಿಗ್ಸ್ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಚಿತ್ರದಲ್ಲಿ ಇರತಕ್ಕಂಥದ್ದು ಟೆಂಪ್ಲೇಟ್ ಜಿಗ್ ಅಂತ ನಾವು ಕರಿತೀವಿ. ದಿಸ್ ಟೈಪ್ ಆಫ್ ಜಿಗ್ಸ್ ಫಿಟ್ಸ್ ಓವರ್ ಆನ್ ಆರ್ ಇನ್ ಟು ದ ವರ್ಕ್ ಅಂಡ್ ಇಟ್ ಇಸ್ ನಾಟ್ ಯೂಶುವಲಿ ಕ್ಲಾಂಪ್. ಇದು ಕ್ಲಾಂಪ್ ಮಾಡಲ್ಲ, ಇದು ಜಸ್ಟ್ ಎ ಟೆಂಪ್ಲೇಟ್. ದೇ ಆರ್ ಸಿಂಪಲ್ ಅಂಡ್ ಚೀಪ್. ಇದು ತುಂಬಾ ಸಿಂಪಲ್ ಆಗಿದೆ. ಕಾಸ್ಟ್ ವೈಸ್ ಕೂಡ ಇದು ಕಡಿಮೆ. ದೇ ಮೇ ಆರ್ ಮೇ ನಾಟ್ ಹ್ಯಾವ್ ಎ ಗೈಡ್ ಬುಸಸ್. ಇದರಲ್ಲಿ ಕೆಲವು ಸಂದರ್ಭದಲ್ಲಿ ಗೈಡ್ ಬುಸಸ್ ಅಂತ ಬರುತ್ತೆ. ಮುಂದಿನ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಬುಸಸ್ ಬೇರೆ ಚಾಪ್ಟರ್ ಇದೆ ನಿಮಗೆ. ಗೈಡ್ ಬುಸಸ್ ಅನ್ನ ಯೂಸ್ ಮಾಡ್ತಾರೆ. ಕೆಲವು ಟೆಂಪ್ಲೇಟ್ ಜಿಗ್ ಅಲ್ಲಿ ಗೈಡ್ ಬುಸಸ್ ಅನ್ನ ಉಪಯೋಗವನ್ನ ಮಾಡೋದಿಲ್ಲ. ವೆನ್ ಬುಸಸ್ ಆರ್ ನಾಟ್ ಯೂಸ್ಡ್ ದ ಹೋಲ್ ಜಿಗ್ ಬಿಲ್ಟ್. ವೆನ್ ಬುಸಸ್ ಆರ್ ನಾಟ್ ಯೂಸ್ಡ್ ದ ಹೋಲ್ ಜಿಗ್. ಕೆಲವು ಸಂದರ್ಭದಲ್ಲಿ ಹೋಲ್ ಜಿಗ್ ಪ್ಲೇಟ್ ಅಲ್ಲಿ ಬುಸಸ್ ಅನ್ನೇ ಯೂಸ್ ಮಾಡಿ. ಸೊ ಈಗ ಐಡೆಂಟಿಫೈ ಮಾಡ್ತಾರೆ ಇದು ಕೊಟ್ರೆ. So this is a simple and cheap jig. In this jig, buses may or may not use. So ಇದರ ಮೇಲೆ ಯೂಶುವಲಿ ವರ್ಕ್ ಅನ್ನ ಕ್ಲಾಂಪ್ ಮಾಡಿ ನಾವು ಡ್ರಿಲ್ಲಿಂಗ್ ಅಂಡ್ ಅಲೈಡ್ ಆಪರೇಷನ್ಸ್ ಅನ್ನು ನಾವು ಮಾಡ್ತೀವಿ.
ಇವೆಲ್ಲ ಡ್ರಿಲ್ ಜಿಗ್ಸ್. ಈಗ ಏನೆಲ್ಲ ಹೇಳ್ತಾ ಇದ್ದೀನಿ ಇಷ್ಟು ಜಿಗ್ಸ್ ಏನ್ ಬಂತು, ದೀಸ್ ಆರ್ ಆಲ್ ಡ್ರಿಲ್ ಜಿಗ್ಸ್. ನೆನಪಿನಲ್ಲಿ ಇಟ್ಕೋಬೇಕು. ಎರಡನೇದು ಪ್ಲೇಟ್ ಜಿಗ್. ದಿಸ್ ಇಸ್ ದ ಪ್ಲೇಟ್ ಜಿಗ್. ಸೊ ನೋಡಿ, ಇದು ಚಿತ್ರ, ಇದು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇದು ಪ್ಲೇಟ್ ಜಿಗ್ಗು. ಇಲ್ಲಿ ವರ್ಕ್ ಪೀಸ್ ಅನ್ನ ಕೊಟ್ಟಿದ್ದಾನೆ. ಇಲ್ಲಿ ವರ್ಕ್ ಪೀಸ್ ಇದೆ. ಇದ್ರ ವರ್ಕ್ ಪೀಸ್ ಇದ್ರ ಮೇಲೆ ಮೌಂಟ್ ಮಾಡಿದ್ದಾನೆ. ಲೊಕೇಟಿಂಗ್ ಪಿನ್ಸ್ ಇದೆ. ಸೇಮ್ ಜಾಬ್ ಅನ್ನ ನಾನು ಈಗ ಮುನ್ಮನೆ ನಿಮಗೆ ಮಾಡಿಸಿದ್ದೀನಿ. ಅದರಲ್ಲಿ ನೀವು ಒಂದು ಚಾನಲ್ಗೆ ಡ್ರಿಲ್ ಹಾಕ್ತೀರಿ, 4 ಡ್ರಿಲ್ ಅನ್ನ ಹಾಕ್ತೀರಿ. ಸೊ ಈ ಎಕ್ಸೈಸ್ ಕೂಡ ರಿಲೇಟೆಡ್ ಎಕ್ಸೈಸ್ ಕೂಡ ನಾನು ಮಾಡಿಸಿದ್ದೀನಿ. ಪ್ಲೇಟ್ ಜಿಗ್ ಇದು. ದಿ ಜಿಗ್ ಕನ್ಸಿಸ್ಟ್ ಆಫ್ ಎ ಡ್ರಿಲ್ ಪ್ಲೇಟ್ ವಿಚ್ ರೆಸ್ಟ್ ಆನ್ ದ ಕಾಂಪೊನೆಂಟ್ ಟು ಬಿ ಡ್ರಿಲ್ಡ್. ಇಲ್ಲೊಂದು ಡ್ರಿಲ್ ಪ್ಲೇಟ್ ಅಂತ ಇರ್ತದೆ. ಇದು ಕಾಂಪೊನೆಂಟ್ ಮೇಲೆ ರೆಸ್ಟ್ ಮಾಡಿರುತ್ತೆ. ಫಾರ್ ಕರೆಕ್ಟ್ ಪೊಸಿಷನಿಂಗ್ ಅಂಡ್ ಲೊಕೇಟಿಂಗ್. ಕರೆಕ್ಟ್ ಆಗಿ ಪೊಸಿಷನ್ ಮಾಡ್ಬೇಕಲ್ಲ, ಲೊಕೇಟಿಂಗ್ ಮಾಡ್ಬೇಕಲ್ಲ, ಅದಕ್ಕೆ ನಾವೇನ್ ಮಾಡ್ತೀವಿ, ಲೊಕೇಟಿಂಗ್ ಪಿನ್ಸ್ ಮತ್ತೆ ಕ್ಲಿಪ್ಸ್ ಅನ್ನ ಇಲ್ಲಿ ಪ್ರೊವೈಡ್ ಮಾಡಿರ್ತಾರೆ. ಅವುಗಳನ್ನ ನಾವು ಬಳಸ್ತೀರಿ. ಫಾರ್ ಹೆವಿಯರ್ ಪಾರ್ಟ್ಸ್ sometimes clamps. ಹೆವಿಯರ್ ಪಾರ್ಟ್ ಸಮಟೈಮ್ ಕ್ಲಾಂಪ್ಸ್ ಆರ್ ನಾಟ್ ಯೂಸ್. ಹೆವಿಯರ್ ಪಾರ್ಟ್ ಇದ್ರೂ ಕೂಡ ಇಲ್ಲಿ ಕ್ಲಾಂಪ್ಸ್ ಅನ್ನ ಯೂಸ್ ಮಾಡಲ್ಲ. ಲೊಕೇಟಿಂಗ್ ಪಿನ್ಸ್ ಇರುತ್ತೆ, ಅದನ್ನ ನಾವೇನ್ ಮಾಡಬಹುದು, ಸಪೋರ್ಟ್ ಮಾಡೋದು. ಜನರಲಿ ಎ ಬೇಸ್ ಪ್ಲೇಟ್ ವಿಲ್ ನಾಟ್ ಬಿ ಅವೈಲೇಬಲ್ ಫಾರ್ ದಿಸ್ ಟೈಪ್ ಆಫ್ ಜಿಗ್. ಇದಕ್ಕೆ ಬೇಸ್ ಪ್ಲೇಟ್ ಇರಲ್ಲ. ಓಕೆ, ಪ್ಲೇಟ್ ಜಿಗ್ ಗೊತ್ತಾಯ್ತಲ್ಲ. ಸೊ ಪ್ಲೇಟ್ ಜಿಗ್ಗು ಇದು ಡ್ರಿಲ್ಲಿಂಗ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಕರೆಕ್ಟ್ ಪೊಸಿಷನಿಂಗ್ ಮಾಡ್ಲಿಕ್ಕೆ ಇಲ್ಲಿ ಲೊಕೇಟಿಂಗ್ ಪಿನ್ಸ್ ಅನ್ನ ಯೂಸ್ ಮಾಡ್ತೀವಿ ಅಥವಾ ಕ್ಲಿಪ್ಸ್ ಅನ್ನ ಪ್ರೊವೈಡ್ ಮಾಡ್ತೀವಿ. ಹೆವಿಯರ್ ಪಾರ್ಟ್ಸ್ ಮಾಡಿದ್ರು ಕೂಡ ಇಲ್ಲಿ ಕ್ಲಾಂಪ್ಸ್ ಅನ್ನ ಬಳಸಲ್ಲ. ಇದರಲ್ಲಿ ಬೇಸ್ ಪ್ಲೇಟ್ ಇರಲ್ಲ. ನೆಕ್ಸ್ಟ್ ಟೇಬಲ್ ಜಿಗ್ ಅಂತ ಕರಿತೀವಿ ಅಥವಾ ಟರ್ನ್ ಓವರ್ ಜಿಗ್ ಅಂತ ಕರಿತೀವಿ. ನೋಡಿ, ಇದು ಟೇಬಲ್ ಜಿಗ್. ನೋಡಿ, ಇಲ್ಲಿ ಟೇಬಲ್ ತರ ಇದೆ. ಈ ಚಿತ್ರ ಬಂದೇಟ್ಗೆ ಹೇಳ್ಬಿಡ್ಬೋದು ನೀವು ಟೇಬಲ್ ಜಿಗ್. ಮೇಲ್ಗಡೆ ನೋಡಿ, ಇಲ್ಲಿ ಡ್ರಿಲ್ ಬುಸಸ್ ಅನ್ನ ಕೊಟ್ಟಿದ್ದಾನೆ. ಎಲ್ಲ ಡ್ರಿಲ್ ಜಿಗ್ಸ್. ಕೆಳಗಡೆ ಏನಿದೆ, ವರ್ಕ್ ಪೀಸ್ ಇದೆ. ಆ ವರ್ಕ್ ಮೇಲೆ ನೀವು ಅಟ್ ಎ ಟೈಮ್ 4 ಡ್ರಿಲ್ ಅನ್ನ ಹಾಕ್ಬಿಡು. So this is used when it necessary to locate the piece part from its face. ಯಾವುದಾದರೂ ಒಂದು ಪೀಸ್ ಪಾರ್ಟ್ಗೆ ಫೇಸ್ ಇಂದ ನೀವು ಮೇಲ್ಭಾಗದಿಂದ ನೀವೇನಾದ್ರೂ ಲೊಕೇಟ್ ಅನ್ನ ಮಾಡಬೇಕಾದಂತಹ ಸಂದರ್ಭದಲ್ಲಿ ಈ ಜಿಗ್ ಅನ್ನ ನಾವು ಯೂಸ್ ಮಾಡ್ತೀವಿ. ಫಾರ್ ಅಕ್ಯುರೇಟ್ ಸೀಟಿಂಗ್ ಆಫ್ ದ ಜಿಗ್ ಆನ್ ದ ಮೆಷಿನ್ ಟೇಬಲ್ 4 legs will be provided on this type of jig. ನೋಡಿ, ಇಲ್ಲಿ 4 legs ಅನ್ನ ಪ್ರೊವೈಡ್ ಮಾಡಿರೋದನ್ನ ನಾವು ಕಾಣ್ತಾ ಇದೀವಿ. 4 legs ಅನ್ನ ಪ್ರೊವೈಡ್ ಅನ್ನ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಒನ್ ಸ್ಯಾಂಡ್ವಿಚ್. ಸ್ಯಾಂಡ್ವಿಚ್ ಕೇಳಿದಿರಲ್ಲ, ತಿಂದಿರ್ತೀರಾ ಎಲ್ಲ. ಏನ್ ಸರ್ ಸ್ಯಾಂಡ್ವಿಚ್ ಜಿಗ್? ಒಂದರ ಮೇಲೊಂದು ನೋಡಿ ತೋರಿಸ್ತೀನಿ ನಿಮಗೆ. ಚಿತ್ರದಲ್ಲಿ ಬಂತು, ದಿಸ್ ಇಸ್ ದ ಸ್ಯಾಂಡ್ವಿಚ್ ಜಿಗ್. ಇಲ್ಲಿ ವರ್ಕ್ ಪೀಸ್ ಇದೆ. ಇದು ಬೇಸ್ ಪ್ಲೇಟ್. ಇಲ್ಲಿ ಬೇಸ್ ಪ್ಲೇಟ್ ಯೂಸ್ ಮಾಡ್ತಾರೆ. ಹಿಂದಿನ ಚಿತ್ರದಲ್ಲಿ ನಾವು ತೋರಿಸ್ತೀವಿ, ಹಿಂದಿನ ಜಿಗ್ ಅಲ್ಲಿ ಬೇಸ್ ಪ್ಲೇಟ್ ಇರ್ಲಿಲ್ಲ. ದಿಸ್ ಈಸ್ ಐಡಿಯಲ್ ಫಾರ್ thin or soft workpiece which may bend or wrap due to the pores while machining. ನೋಡಿ, ತಿನ್ ಸೀಟ್ ಇದ್ರೆ ನೀವು ಡ್ರಿಲ್ ಹಾಕ್ಬೇಕಾಗುತ್ತೆ. ಆ ಡ್ರಿಲ್ ಹಾಕ್ಬೇಕಾದ್ರೆ ಏನಾಗುತ್ತೆ, ಪೋರ್ಸ್ಗೆ ಅದು ಬೆಂಡ್ ಆಗ್ಬಿಡೋದು, ಟ್ವಿಸ್ಟ್ ಆಗ್ಬಿಡೋದು, ಡ್ಯಾಮೇಜ್ ಆಗೋದು ಆಗೋಗುತ್ತೆ. ಅದರಿಂದ ಏನ್ ಮಾಡ್ತಾರೆ, ಸ್ಯಾಂಡ್ವಿಚ್ ಜಿಗ್ ತಿನ್ ಪೀಸ್ ಸಾಫ್ಟ್ ಪೀಸ್ ಇದ್ರೆ ಮಧ್ಯದಲ್ಲಿ ಪ್ರೆಸ್ ಮಾಡಿಟ್ಬಿಡ್ತಾರೆ. ಅದ್ರ ಮೇಲೆ ಡ್ರಿಲ್ ಹಾಕ್ತಾರೆ. ಕೆಳಗಡೆ ಮಧ್ಯದಲ್ಲಿ ಇರ್ತಕ್ಕಂಥ ಜಾಬ್ಸ್ಗೆ ಯಾವುದೇ ರೀತಿಯಾದಂತ ತೊಂದರೆ ಆಗಲ್ಲ. In this type of jigs, the component will be sandwiched between the base plate and the drill plate. Base plate ಮತ್ತೆ drill plate ಮಧ್ಯೆ ಏನಾಗುತ್ತೆ, ಅದು ಸ್ಯಾಂಡ್ವಿಚ್ ಆಗಿದೆ. This is sandwich jig. Identification is very very important. Another one, angle plate jig. So this is angle plate jig. ಇದು ಯಾವ ಜಿಗ್? ಇದು angle plate. ಇಲ್ಲಿ ಕ್ವಿಕ್ ಆಕ್ಟಿಂಗ್ ನಾಬ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪಾರ್ಟ್ ಇದೆ. ಸೊ ಒಂದು ಪಿಲ್ಲರ್ ಟೈಪ್ ಅಲ್ಲಿ ಇದೆ. ಸೊ these jigs are used to hold the work which ought to be drilled at right angle to their mounting locators. ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ, hold the work which ought to be drilled at right angle. ಎಲ್ಲಿ ಡ್ರಿಲ್ ರೈಟ್ ಆಂಗಲ್ ಆಗಿ ವರ್ಕ್ ಅನ್ನ ಹೋಲ್ಡ್ ಮಾಡಿರ್ತಾರೋ ಅಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಆಂಗಲ್ ಪ್ಲೇಟ್ ಜಿಗ್. ಇನ್ನೊಂದು ಮಾಡಿಫೈಡ್ ಆಂಗಲ್ ಪ್ಲೇಟ್ ಜಿಗ್ ಅಂತ ಇದೆ. ನೋಡಿ, ಅದಕ್ಕೂ ಇದಕ್ಕೂ ಡಿಫರೆಂಟ್. ಅದು ಬರೀ ರೈಟ್ ಆಂಗಲ್ ಇತ್ತು, ಇದು ಎನಿ ಆಂಗಲ್ ಇದೆ. ಸೊ these jigs are used for drill at angles other than 90 degree. ನಾನು ಹೇಳಿದೆ, ಅದು ರೈಟ್ ಆಂಗಲ್ ಮಾತ್ರ ಡ್ರಿಲ್ ಹಾಕ್ಬೋದು. ಅದರ್ ದೆನ್ 90 ಡಿಗ್ರಿ ಇದ್ರೆ ಮಾಡಿಫೈಡ್ ಆಂಗಲ್ ಪ್ಲೇಟ್ ಜಿಗ್ ಅಲ್ಲಿ ನಾವು ಮಾಸ್ ಪ್ರೊಡಕ್ಷನ್ಸ್ ನಲ್ಲಿ ಇದನ್ನ ಯೂಸ್ ಮಾಡಬಹುದು. ಸೊ ದಿಸ್ ಇಸ್ ಎ ಬಾಕ್ಸ್ ಜಿಗ್. ಸೊ ನೆಕ್ಸ್ಟ್ ಟೈಪ್ ಆಫ್ ಜಿಗ್ ಇಸ್ ಕಾಲ್ಡ್ ಬಾಕ್ಸ್ ಜಿಗ್. ಇದು ಚಿತ್ರ ನಿಮಗೆ ಬಾಕ್ಸ್ ಜಿಗ್ ಇದೆ. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ. ಸೊ ದಿಸ್ ಇಸ್ ಮೇಡ್ ಇನ್ ದ ಫಾರ್ಮ್ ಆಫ್ ಬಾಕ್ಸ್. ಇದು ನೋಡೋಕೆ ನಿಮಗೆ ಬಾಕ್ಸ್ ತರ ಕಾಣಿಸ್ತಾ ಇದೆ ಅಥವಾ ಫ್ರೇಮ್ ವರ್ಕ್ ಇದೆ. ಇದು ಬಾಕ್ಸ್ ಫ್ರೇಮ್ ವರ್ಕ್ ಟೈಪ್ ಇದೆ. The component is located and clamped at one position, but drilling can be done from different direction as required. ನೋಡಿ, ಎಲ್ಲಾ ಕಡೆ ಇಲ್ಲಿದೆ, ಇಲ್ಲಿ ವರ್ಕ್ ಅನ್ನ ಪ್ಲೇಸ್ ಮಾಡಬಹುದು.
ಯಾವುದೇ ಡಿಫರೆಂಟ್ ಡೈರೆಕ್ಷನ್ಸ್ ನಲ್ಲಿ ನೀವೇನ್ ಮಾಡಬಹುದು, ಆಪರೇಷನ್ಸ್ ಪರ್ಫಾರ್ಮ್ ಮಾಡಬಹುದು. ವೆನ್ ಎ ಬಾಕ್ಸ್ ಜಿಗ್ ಕಂಟೈನ್ಸ್ ಬುಸ್ಸಿಂಗ್ ಆನ್ 2 or more sides ಫಾರ್ ಡ್ರಿಲ್ಲಿಂಗ್ ಫ್ರಮ್ ಡಿಫರೆಂಟ್ ಡೈರೆಕ್ಷನ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಟಂಬಲ್ ಜಿಗ್. ಈ ಬಾಕ್ಸ್ ಜಿಗ್ ಗೆ ಯಾಕೆ ಟಂಬಲ್ ಜಿಗ್ ಅಂತ ಕರೀತಾರೆ? ಟಂಬಲ್ ಜಿಗ್ ಅಂತ ಯಾಕೆ ಕರೀತಾರೆ ಅಂದ್ರೆ, ಯಾತಕ್ಕೆ ಅಂದ್ರೆ ಇಲ್ಲಿ ವೆನ್ ಎ ಬಾಕ್ಸ್ ಜಿಗ್ ಕಂಟೈನ್ಸ್ ಬುಸ್ಸಿಂಗ್ ಆನ್ 2 or more sides ಫಾರ್ ಡ್ರಿಲ್ಲಿಂಗ್, ಒಂದು, ಎರಡು ಅಥವಾ ಜಾಸ್ತಿ ಸೈಡ್ ನಲ್ಲಿ ಡಿಫರೆಂಟ್ ಡೈರೆಕ್ಷನ್ ಅಲ್ಲಿ ಡ್ರಿಲ್ ಅನ್ನ ಪರ್ಫಾರ್ಮ್ ಮಾಡ್ಲಿಕ್ಕೆ ಸಾಧ್ಯ ಇರೋದ್ರಿಂದ ಇದನ್ನ ಟಂಬಲ್ ಜಿಗ್ ಅಂತ ಕೂಡ ನಾವು ಕರಿತೀವಿ. ದಿಸ್ ಜಿಗ್ ಮೆಂಟ್ ಫಾರ್ ಸ್ಮಾಲ್, ಅಂದ್ರೆ ಈ ಜಿಗ್ ನಲ್ಲಿ ಸ್ಮಾಲ್ ಕಾಂಪೊನೆಂಟ್ಸ್ ಮಾತ್ರ ನಾವೇನ್ ಮಾಡಬಹುದು, ಡ್ರಿಲ್ಲಿಂಗ್ ಆಪರೇಷನ್ಸ್ ಅನ್ನ, ಅಲೈಡ್ ಆಪರೇಷನ್ಸ್ ಅನ್ನ ಪರ್ಫಾರ್ಮ್ ಮಾಡಬಹುದು. ಅಲೈಡ್ ಆಪರೇಷನ್ ಅಂದ್ರೆ ಗೊತ್ತಲ್ಲ, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಡ್ರಿಲ್, ಅಲೈಡ್ ಆಪರೇಷನ್, ಟ್ಯಾಪಿಂಗ್, ರೀಮಿಂಗ್, ಕೌಂಟರ್ ಸಿಂಕಿಂಗ್, ಕೌಂಟರ್ ಬೋರಿಂಗ್, ಚಾಂಪರಿಂಗ್, ಲೈಕ್ ದಟ್. ಸೊ ನೆಕ್ಸ್ಟ್ ಚಾನಲ್ ಜಿಗ್. ದಿಸ್ ಇಸ್ ದ ಚಾನಲ್ ಜಿಗ್. ನೋಡಿ, ನೋಡಿದ ತಕ್ಷಣ ಐಡೆಂಟಿಫೈ ಮಾಡಬಹುದು. ಇಲ್ಲೊಂದು ಬೋಲ್ಟ್ ಅನ್ನ ಕೊಟ್ಟಿದ್ದಾನೆ, ಇಲ್ಲಿ ಕೆಳಗಡೆ ಚಾನಲ್, ದಿಸ್ ಇಸ್ ದ ವರ್ಕ್ ಪೀಸ್. ಸೊ ಜನರಲಿ ವೆನ್ ಜಿಗ್ ಇಸ್ ಇನ್ ದ ಫಾರ್ಮ್ ಆಫ್ ಚಾನಲ್, ಇಟ್ ಈಸ್ ನೋನ್ ಆಸ್ ಎ ಚಾನಲ್ ಜಿಗ್. ಈ ಜಿಗ್ ಚಾನಲ್ ತರ ಇದೆ, ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಎ ಚಾನಲ್ ಜಿಗ್. ಸೊ ದೇ ಆರ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಬಾಕ್ಸ್ ಜಿಗ್. ಇದು ಬಾಕ್ಸ್ ಜಿಗ್ ಅಲ್ಲೇ ಒಂದು ಸಿಂಪ್ಲೆಸ್ಟ್ ಫಾರ್ಮ್, ಇದಕ್ಕೆ ಬಾಕ್ಸ್ ಜಿಗ್ ಅಂತ ಕೂಡ ಕರೀತಾರೆ. ದ ವರ್ಕ್ ಪೀಸ್ ಇಸ್ ಹೆಲ್ಡ್ ಬಿಟ್ವೀನ್ ದ ಟೂ ಸೈಡ್ಸ್ ಅಂಡ್ ಮೆಷಿನ್ ಫ್ರಮ್ ದ ಥರ್ಡ್. ವರ್ಕ್ ಪೀಸ್ ಅನ್ನ ಎರಡೂ ಸೈಡ್ ನಲ್ಲಿ ನಾವೇನ್ ಮಾಡಬಹುದು, ಹೋಲ್ಡ್ ಮಾಡಬಹುದು. ಮೆಷಿನ್ಸ್ ಅನ್ನ ಏನ್ ಮಾಡಬಹುದು, ನಂತರ ನಾವು ಆಪರೇಟ್ ಅನ್ನ ಮಾಡಬಹುದು. ಸೊ ದಿಸ್ ಇಸ್ ಕಾಲ್ಡ್ ವರ್ಕ್ ಪೀಸ್. ನೋಡಿ, ಇಲ್ಲಿ ವರ್ಕ್ ಪೀಸ್ ಇದೆ, ಕೆಳಗಡೆ ಇದೆ, ಇಲ್ಲಿ ಮೇಲ್ಗಡೆ 2, 4, 6, 8, 10 ಡ್ರಿಲ್ ಬುಸ್ ಇದೆ. ಅಟ್ ಎ ಟೈಮ್ ಆ ಚಾನಲ್ ನೀವು ಎಷ್ಟು ಡ್ರಿಲ್ ಹಾಕ್ಬೋದು, 10 ಡ್ರಿಲ್ ಅನ್ನ ಹಾಕ್ಬೋದು. ಆದರೆ ಸೇಮ್ ಸೈಜ್ ಆರ್ ಡಿಫರೆಂಟ್ ಸೈಜ್. ಯಾವ್ದು 10mm ಅಂದ್ರೆ 10mm, 5mm ಅಂದ್ರೆ 5mm, ಬೇರೆ ಬೇರೆ ಸೈಜ್ ಡ್ರಿಲ್ಸ್ ಅನ್ನ ನೀವು ಬುಸ್ ಅನ್ನ ಚೇಂಜ್ ಮಾಡಿಕೊಂಡು ಡ್ರಿಲ್ಲಿಂಗ್ ಅನ್ನ ಮಾಡಬಹುದು. ದಿಸ್ ಇಸ್ ಚಾನಲ್ ಜಿಗ್. ಇನ್ನೊಂದು ಲ್ಯಾಚ್ ಆರ್ ಲೀಪ್ ಜಿಗ್ ಅಂತ ಕರಿತೀವಿ. ದಿಸ್ ಇಸ್ ದ ಲ್ಯಾಚ್ ಆರ್ ಲೀಪ್ jig. This type of jig will have a hinged cover with hinge. Hinged cover ಅಂತಂದ್ರೆ ಹಿಂಜ್ ಇರುತ್ತೆ, ಎತ್ತೋದಿಗೆ cover with the latch clamps for easily loading and unloading of components. ಕಾಂಪೊನೆಂಟ್ ಅನ್ನ ಈಸಿಯಾಗಿ ಲೋಡ್ ಮಾಡ್ಲಿಕ್ಕೆ, ಅನ್ಲೋಡ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಈ ಟೈಪ್ ಆಫ್ ಜಿಗ್ ಅಲ್ಲಿ ದ ಕವರ್ ವಿತ್ ಲ್ಯಾಚ್ ಮಸ್ಟ್ ಬಿ ಪಾಸಿಟಿವ್ಲಿ ಲೊಕೇಟೆಡ್ ಅಂಡ್ ಕ್ಲಾಂಪ್ಡ್ so that the busses are accurately located with respect to the component. So next type of jig is called indexing jig. This is the indexing jig. ನೋಡಿ, ಇಲ್ಲಿ ನೋಡಿ, ಡೈರೆಕ್ಷನ್ಸ್ ಆಫ್ ದ ರೊಟೇಷನ್ಸ್ ಇದೆ, ಪಾರ್ಟ್ ಇದೆ, ಪೀಸು, ಸ್ಪ್ರಿಂಗ್ ಪ್ಲಂಗರ್ ಇದೆ. ಸೊ ಇಲ್ಲಿ ಇಂಡೆಕ್ಸಿಂಗ್ ಜಿಗ್ ಆರ್ ಯೂಸ್ಡ್. ಯಾವ್ದಕ್ಕಪ್ಪ ಯೂಸ್ ಮಾಡ್ತಾರೆ ಇಂಡೆಕ್ಸಿಂಗ್ ಜಿಗ್? ಎಲ್ಲಿ ಯೂಸ್ ಮಾಡ್ತಾರೆ ಸರ್ ಅಂದ್ರೆ, ದಿಸ್ ಇಂಡೆಕ್ಸಿಂಗ್ ಜಿಗ್ಸ್ ಆರ್ ಯೂಸ್ಡ್ ಅಕ್ಯುರೇಟ್ಲಿ ಸ್ಪೇಸ್ ಹೋಲ್ಸ್. ಅಕ್ಯುರೇಟ್ ಆಗಿ ಹೋಲ್ ಅನ್ನ ಸ್ಪೇಸ್ ಮಾಡ್ಲಿಕ್ಕೆ on other machined area around a part. So this indexing jigs are used to accurately space the holes on other machined area around a part. ಅಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ. The jig use the part being machined as a reference plate. ಇಲ್ಲಿ ಏನು ಜಿಗ್ ಅನ್ನ ಯೂಸ್ ಮಾಡ್ತೀವಿ, ಒಂದು ರೆಫರೆನ್ಸ್ ಪ್ಲೇಟ್ ಆಗಿ ನಾವು ಇಲ್ಲಿ ಆ ಒಂದು ಪಾರ್ಟ್ ಅನ್ನ ಉಪಯೋಗಿಸಿಕೊಂಡು ಡ್ರಿಲ್ಲಿಂಗ್ ಮತ್ತೆ ಅಲೈಡ್ ಆಪರೇಷನ್ಸ್ ಅನ್ನ ಪರ್ಫಾರ್ಮ್ ಮಾಡ್ತೀವಿ. ಇಲ್ಲಿ ಯಾವ ರೀತಿ ಲೋಡ್ ಆಗುತ್ತದೆ, ಸ್ಪ್ರಿಂಗ್ ಲೋಡೆಡ್ ಪ್ಲಂಗರ್ ಇಂಡೆಕ್ಸಸ್ ದ ಪಾರ್ಟ್. ಒಂದು ಸ್ಪ್ರಿಂಗ್ ಲೋಡೆಡ್ ಪ್ಲಂಗರ್ ಅಂತ ಇದೆ, ಇದು ಪಾರ್ಟ್ ಅನ್ನ ಇಂಡೆಕ್ಸ್ ಮಾಡುತ್ತೆ. ಇನ್ನೊಂದು ಸಾಲಿಡ್ ಜಿಗ್ ಅಂತ ಇದೆ. ದಿಸ್ ಇಸ್ ಅ ಸಾಲಿಡ್ ಜಿಗ್. ನೋಡಿ, ಇಲ್ಲಿ ಬರ್ ಗ್ರೂವ್ಸ್ ಇದೆ, ಇಲ್ಲಿ ಬಟನ್ ಕ್ಲಾಂಪ್ ಇದೆ, ಇದು ಸಾಲಿಡ್ ಜಿಗ್ ಅಂತ ಕರಿತೀವಿ. ದಿಸ್ ಕ್ಯಾನ್ ಯೂಸ್ಡ್ ವೈಲ್ ಡ್ರಿಲ್ಲಿಂಗ್ ಸ್ಮಾಲ್ ಪೀಸ್ ಪಾರ್ಟ್. ತುಂಬಾ ಸ್ಮಾಲ್ ಪೀಸ್ ಪಾರ್ಟ್ ಅನ್ನ ಬಳಸುವಾಗ ಇದನ್ನ ಯೂಸ್ ಮಾಡ್ತೀವಿ. ದ ಬಾಡಿ ಆಫ್ ದಿಸ್ ಟೈಪ್ ಆಫ್ ಜಿಗ್ ಇಸ್ ಮ್ಯಾಚಿಂಗ್ ಫ್ರಮ್ ಎ ಸಾಲಿಡ್ ಬ್ಲಾಕ್ ಆಫ್ ಸ್ಟೀಲ್. ಇದನ್ನ ಯಾವ್ದ್ರಲ್ಲಿ ಮಾಡಿರ್ತಾರೆ, ಸಾಮಾನ್ಯವಾಗಿ ಸಾಲಿಡ್ ಬ್ಲಾಕ್ ಆಫ್ ಸ್ಟೀಲ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡಿರ್ತಾರೆ. ಸೊ ಇನ್ನೊಂದು ಜಿಗ್ ಪೋಸ್ಟ್ ಜಿಗ್. ನೋಡಿ, ಟೇಬಲ್ ಜಿಗ್ ಬೇರೆ, ಪೋಸ್ಟ್ ಜಿಗ್ ಬೇರೆ. ನೋಡಿ, ಇದು ಪೋಸ್ಟ್ ಜಿಗ್. ಇಲ್ಲಿ ವರ್ಕ್ ಪೀಸ್ ಇಲ್ಲಿದೆ, ಡ್ರಿಲ್ ಪ್ಲೇಟ್ ಇಲ್ಲಿ ಲೊಕೇಟ್ ಮಾಡಿದಾನೆ, ಚಿತ್ರದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಕ್ಲಿಯರೆನ್ಸ್ ಇನ್ ಸಪೋರ್ಟ್, ಇಲ್ಲಿ ಒಂದು ಸ್ವಲ್ಪ ಕ್ಲಿಯರೆನ್ಸ್ ಕೂಡ ಕೊಟ್ಟಿದ್ದಾನೆ ಸಪೋರ್ಟ್ ನಲ್ಲಿ. So this is the post jig. This is used for location from a bore. ಇದು ಬೋರ್ ನಲ್ಲಿ ಲೊಕೇಶನ್ಸ್ ಮಾಡ್ಲಿಕ್ಕೆ, ಬೋರ್ ಇಂದ ಲೊಕೇಶನ್ಸ್ ಮಾಡ್ಲಿಕ್ಕೆ ಈ ಪೋಸ್ಟ್ ಜಿಗ್ ಅನ್ನ ಬಳಸ್ತೀವಿ. The ports should be as short as possible to facilitate loading, and at the same time it must be long enough to the support the work piece. So ಇದು ಶಾರ್ಟ್ ಆಗಿದ್ದಷ್ಟು ನಮ್ಗೆ ಒಳ್ಳೇದು,
ಇದನ್ನ ಯಾವ ರೀತಿ ಲೋಡಿಂಗ್ ಫೆಸಿಲೈಟ್ ಮಾಡಿರ್ತಾನೆ. ಅಟ್ ದ ಸೇಮ್ ಟೈಮ್ ಇಟ್ ಮಸ್ಟ್ ಬಿ ಲಾಂಗ್ ಎನಫ್ ಟು ಸಪೋರ್ಟ್ ದ ವರ್ಕ್ ಪೀಸ್. ಈ ವರ್ಕ್ ಪೀಸ್ ಅನ್ನ ಸಪೋರ್ಟ್ ಮಾಡ್ಬೇಕಾದ್ರೆ ಲಾಂಗ್ ಇರಬೇಕು, ಅದ ಚಿಕ್ಕದಿದ್ದಷ್ಟು ಇದು ಒಳ್ಳೇದು. ಸೊ ದೆನ್ ನೆಕ್ಸ್ಟ್ ಟ್ರೂನಿಯಾನ್ ಜಿಗ್ ಅಂತ ಇದೆ. ದಿಸ್ ಇಸ್ ದ ಟ್ರೂನಿಯಾನ್ ಜಿಗ್. ಯು ಸಿ ಇದು ರೊಟೇಟಿಂಗ್ ಟೇಬಲ್, ಇದು ತಿರುಗಿಸಬಹುದು ಇದನ್ನ ನೀವು ಈ ಟೇಬಲ್ ಅನ್ನ. ದಿಸ್ ಕ್ಯಾನ್ ಬಿ ಯೂಸ್ಡ್ ವೆನ್ ಲಾರ್ಜ್ ಆರ್ ಅಕ್ವರ್ಡ್ಲಿ ಸೇಪ್ಡ್ ವರ್ಕ್ ಪೀಸ್ ಆರ್ ಟು ಬಿ ಡ್ರಿಲ್ಡ್ ಫ್ರಮ್ ದ ಡಿಫರೆಂಟ್ ಡೈರೆಕ್ಷನ್ಸ್. ನೋಡಿ, ಯಾವುದು ಕರೆಕ್ಟ್ ಆಗಿ ಎಕ್ಸಾಕ್ಟ್ ಸ್ಕ್ವೇರ್ ಇಲ್ಲ, ಎಕ್ಸಾಕ್ಟ್ ಆಗಿ ಫ್ಲಾಟ್ ಇಲ್ಲ, ರೆಕ್ಟಾಂಗಲ್ ಇಲ್ಲ, ಅಕ್ವರ್ಡ್ ಆಗಿದೆ, ಅನ್ಸೇಪ್ ಇದೆ, ಪ್ರೊಫೈಲ್ ಸರಿ ಇಲ್ಲ ಅಂತ ಜಾಬ್ ನಲ್ಲಿ ಡಿಫರೆಂಟ್ ಡೈರೆಕ್ಷನ್ಸ್ ನಲ್ಲಿ ಡ್ರಿಲ್ ಮಾಡಬೇಕಾದ್ರೆ ನಾವು ಟ್ರೂನಿಯಾನ್ ಜಿಗ್ ಅಂತ ನಾವು ಯೂಸ್ ಮಾಡ್ತೀವಿ. ದಿಸ್ ಇಸ್ ಫರ್ದರ್ ಮಾಡಿಫಿಕೇಶನ್ ಆಫ್ ದ ಬಾಸ್ ಜಿಗ್. ಇದು ಬಾಸ್ ಜಿಗ್ ಅನ್ನೇ ಮಾಡಿಫೈ ಮಾಡಿದಾನೆ, ವಿಚ್ ಇಸ್ ಕ್ಯಾರಿಡ್ ಆನ್ ಟ್ರೂನಿಯಾನ್ ಅಂಡ್ ರೊಟೇಟೆಡ್ ಫ್ರಮ್ ಸ್ಟೇಷನ್ ಟು ಸ್ಟೇಷನ್ ಅಂಡ್ ಪೊಸಿಷನ್ ಯೂಸಿಂಗ್ ಅನ್ ಇಂಡೆಕ್ಸಿಂಗ್ ಡಿವೈಸ್. ಇದರಲ್ಲಿ ಒಂದು ರೊಟೇಟಿಂಗ್ ಟೇಬಲ್ ಇದೆ, ಇಂಡೆಕ್ಸಿಂಗ್ ಮಾಡಿಕೊಂಡು ಪೊಸಿಷನ್ ಅನ್ನ ಮಾಡ್ಕೊಬಹುದು. ಹಾಗಾಗಿ ಇದು ಇಟ್ ಇಸ್ ಅ ಬೆಸ್ಟ್ ಅಕ್ವರ್ಡ್ಲಿ ಸೇಪ್ಡ್ ಪಾರ್ಟ್ಗೆ ಡಿಫರೆಂಟ್ ಡೈರೆಕ್ಷನ್ ಅಲ್ಲಿ ಡ್ರಿಲ್ ಹಾಕ್ಲಿಕ್ಕೆ ಟ್ರೂನಿಯಾನ್ ಜಿಗ್ ಸೂಕ್ತವಾಗಿರ್ತಕ್ಕಂಥ ಒಂದು ಡ್ರಿಲ್ ಜಿಗ್. ಸೊ ಇದಿಷ್ಟು ಟೈಪ್ ಆಫ್ ದಿ ಜಿಗ್ಸ್ ಅನ್ನ ಇದುವರೆಗೆ ನಾನು ನಿಮ್ಗೆ ಹೇಳಿದ್ದೀನಿ. ಇನ್ನ ಮುಂದಿನ ಸ್ಲೈಡ್ಸ್ ನಲ್ಲಿ ನಾವು ಇದುವರೆಗೆ ಏನು ನೀವು ಜಿಗ್ಸ್ ಬಗ್ಗೆ ಮನನ ಮಾಡ್ಕೊಂಡ್ರೋ ಅದ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ. ಈಗ ಇಲ್ಲಿ ನೀವು ಏನ್ ಇಂಪಾರ್ಟೆಂಟ್ ಅಂತ ಅಂದ್ರೆ ಜಿಗ್ಸ್ ಅಂದ್ರೆ ಏನೋ, ಜಿಗ್ ಯೂಸ್ ಏನೋ, ಜಿಗ್ ಅಡ್ವಾಂಟೇಜಸ್ ಏನೋ, ಎಷ್ಟು ತರ ಜಿಗ್ಸ್ ಟೈಪ್ಸ್ ಇದೆ ಡ್ರಿಲ್ ಜಿಗ್ಸ್, ಅದ್ರ ಪ್ರತಿಯೊಂದು ಯೂಸಸ್ ಏನೋ, ಜಿಗ್ ಅನ್ನ ಚಿತ್ರವನ್ನ ನೀವು ನೋಡದೆ ಇಟ್ಗೆ ಇದು ಯಾವ ಜಿಗ್ ಅಂತ ಐಡೆಂಟಿಫೈ ಮಾಡ್ತೀರಿ. ಸೊ ಈ ಪ್ರಶ್ನೆಗಳು ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರ್ತದೆ. ಅದರಿಂದ ಇದನ್ನ ಅತಿ ಜಾಗರೂಕವಾಗಿ ಮಕ್ಕಳೇ ನೀವು ಕೇಳ್ಕೋಬೇಕು. ಸೊ ನೋಡೋಣ, ಮೊದಲನೆಯದಲ್ಲಿ ಸ್ಟೇಟ್ ದ 3 ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ಎ ಜಿಗ್. ಜಿಗ್ ಅನ್ನ ಯೂಸ್ ಮಾಡೋದ್ರಿಂದ ಏನ್ ಅಡ್ವಾಂಟೇಜ್? ಫಾಸ್ಟರ್ ರೇಟ್ ಆಫ್ ಪ್ರೊಡಕ್ಷನ್, ತುಂಬಾ ವೇಗವಾಗಿ ಉತ್ಪಾದನೆಯನ್ನ ಮಾಡಬಹುದು. ಈಸಿ ಟು ಪರ್ಫಾರ್ಮ್ ದ ಆಪರೇಷನ್ ಈವನ್ ಬೈ ಅನ್ಸ್ಕಿಲ್ಡ್ ಆಪರೇಟರ್ಸ್. ನಾನು ಹೇಳಿದೆ ಸ್ಕಿಲ್ ಇರಬೇಕಾಗಿಲ್ಲ ಇದಕ್ಕೆ, ಅನ್ಸ್ಕಿಲ್ಡ್ ಆಪರೇಟರ್ ಕೂಡ ಆಪರೇಷನ್ಸ್ ಅನ್ನ ಈಸಿಯಾಗಿ ಮಾಡಬಹುದು. ಲೇಔಟ್ ಮತ್ತೆ ಮಾರ್ಕಿಂಗ್ ಆಫ್ ಇಂಡಿವಿಜುವಲ್ ಪಾರ್ಟ್ಸ್, ಪ್ರತಿಯೊಂದು ಪಾರ್ಟ್ಸ್ಗೂ ಮಾರ್ಕಿಂಗು ಲೇಔಟ್ ಮಾಡ್ತಕ್ಕಂಥದ್ದನ್ನ ನಾವೇನ್ ಮಾಡಬಹುದು? ಎಲಿಮಿನೇಟ್ ಅನ್ನ ಮಾಡಬಹುದು. ಸೊ ದಿಸ್ ಆರ್ ಆಲ್ ದ ಅಡ್ವಾಂಟೇಜ್. ಎರಡನೇ ಪ್ರಶ್ನೆ ಯಾವ್ದಿರುತ್ತೆ ನೋಡೋಣ. ಇಲ್ಲಿ ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಇದೆ ಒಂದು. ಎ ಜಿಗ್ ಇಸ್ ಎ ಸ್ಪೆಷಲ್ ಡಿವೈಸ್ which holds the jaw, which locates the cutting tool, which guides the tool, which hold, support, locate and also guide the cutting tool, which is correct. ನಾನು ಹೇಳಿದೆ ಹೋಲ್ಡ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ, ಲೊಕೇಟ್ ಮಾಡುತ್ತೆ, ಗೈಡ್ ಮಾಡುತ್ತೆ. ಹಾಗಾಗಿ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಲೈಕ್ ದಟ್ ಇನ್ ದ ಎಕ್ಸಾಮಿನೇಷನ್ ಆನ್ಸರ್ ದ ಕ್ವೆಶ್ಚನ್, ಚೂಸ್ ದ ಕರೆಕ್ಟ್ ಆನ್ಸರ್. ಡ್ರಿಲ್ಲಿಂಗ್ ಜಿಗ್ಸ್ ಆರ್ ಯೂಸ್ಡ್ ಫಾರ್. ಈ ಡ್ರಿಲ್ ಜಿಗ್ಸ್ ಅಂತ ಏನ್ ಕರಿತೀವಿ, ಯಾತಕ್ಕೆ ಯೂಸ್ ಮಾಡ್ತಾರೆ? ಡ್ರಿಲ್ಲಿಂಗ್ ಆಪರೇಷನ್ ಓನ್ಲಿ, ಬರೀ ಡ್ರಿಲ್ಲಿಂಗ್ ಮಾಡ್ಲಿಕ್ಕ? ಕ್ಲಾಂಪಿಂಗ್ ದ ಜಾಬ್ಸ್ ವೈಲ್ ಡ್ರಿಲ್ಲಿಂಗ್, ಬರೀ ಕ್ಲಾಂಪ್ ಮಾಡ್ಲಿಕ್ಕ? ಡ್ರಿಲ್ಲಿಂಗ್, ರ್ಯಾಮಿಂಗ್, ಟ್ಯಾಪಿಂಗ್ ಅಂಡ್ ಅದರ್ ಅಲೈಡ್ ಆಪರೇಷನ್ಸ್. ಡ್ರಿಲ್ ಜಿಗ್ಸ್ ಅನ್ನ ಡ್ರಿಲ್ ಜೊತೆಗೆ ಅದರ ಅಲೈಡ್ ಆಪರೇಷನ್ಸ್ ಅನ್ನು ಮಾಡ್ಲಿಕ್ಕ? ಶಾರ್ಪನಿಂಗ್ ದ ಡ್ರಿಲ್ ಶಾರ್ಪ್ ಮಾಡ್ಲಿಕ್ಕ? ವಿಚ್ ಇಸ್ ಕರೆಕ್ಟ್? ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಸಿ ಏನ್ ಹೇಳ್ತಾನೆ? ಡ್ರಿಲ್ ಜಿಗ್ಸ್ ಆರ್ ಯೂಸ್ಡ್ ಫಾರ್ ರೀಡ್ರಿಲ್ಲಿಂಗ್, ರೀಮಿಂಗ್, ಟ್ಯಾಪಿಂಗ್ ಅಂಡ್ ಅದರ್ ಅಲೈಡ್ ಆಪರೇಷನ್ಸ್. ಸೊ ಮಕ್ಕಳೇ, ಇವೆರಡು ಪ್ರಶ್ನೆ ಎಕ್ಸಾಮ್ ನಲ್ಲಿ ಬಂದಿದೆ. ಹಾಗಾಗಿ ಅತಿ ಹೆಚ್ಚು ನೀವು ಕಾಳಜಿಯನ್ನು ವಹಿಸಿಕೊಂಡು ನೆನಪಿನಲ್ಲಿ ಇಟ್ಕೊಳ್ಬೇಕು. ಮುಂದಿನ ಪ್ರಶ್ನೆ ನಾನು ನಿಮ್ಗೊಂದು ಮ್ಯಾಚ್ ದಿ ಫಾಲೋಯಿಂಗ್ ನಲ್ಲಿ ನಿಮ್ಗೆ ಮತ್ತೆ ಒಂದ್ಸಲಿ ಪುನರ್ಮನನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡ್ತೀನಿ, ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅಂತ. ಇಲ್ಲಿ ಈಗ ನೀವು ಚಿತ್ರ ಬಂದೇಟಿಗೆ ನಿಮ್ ಮನ್ಸೆ ಇದು ಯಾವ ಜಿಗ್ಮೇಶ್ರು ಕೇಳ್ತಾರೆ ಅಂತ ಅನ್ಕೊಂಡಿರ್ತೀರ ನೀವು. ನೋಡೋಣ. ಸೊ ಇಲ್ಲಿ ಮೊದಲನೇದು ಏನ್ ಗೊತ್ತೋ? ಜಿಗೋ. ಹೌದು, ನಿಮ್ಮ ಒಂದು ಗೆಸ್ ಸರಿ ಇದೆ. ಸೊ ಎರಡನೇದು ಏನ್ ಗೊತ್ತೋ? ಅದು ಯೂಸಸ್ ಗೊತ್ತು. ಈಗ ನೀವೇನ್ ಮಾಡ್ಬೇಕು? ಮ್ಯಾಚ್ ಮಾಡ್ಬೇಕು. ಮೊದಲನೇದೇನಿದೆ? ಸ್ಯಾಂಡ್ವಿಚ್ ಜಿಗ್ ಅಂತ ಇದೆ. ಇಲ್ಲಿ ಯಾವುದು ಸ್ಯಾಂಡ್ವಿಚ್ ಜಿಗ್ಗೋ? ಸೊ ಈಸಿಯಾಗಿ ಹೇಳ್ಬಿಡ್ಬೋದು, ಸ್ಯಾಂಡ್ವಿಚ್ ಡಿಗ್ ಈಸ್ ಡಿ. ಸೊ ಇಲ್ಲಿದೆಯಲ್ಲ ಇದು ಸ್ಯಾಂಡ್ವಿಚ್ ಜಿಗ್. ಎರಡನೇದು ಪ್ಲೇಟ್ ಜಿಗ್ ಅಂತಿದೆ. ಪ್ಲೇಟ್ ಜಿಗ್ ಎಲ್ಲಿದೆ ಸರ್ ಇಲ್ಲಿ?
ಸೊ ಪ್ಲೇಟ್ ಜಿಗ್ ಈಸ್ ಎ. ನೋಡಿ ಇದು ಚಾನಲ್ ಜಿಗ್ ಅಥವಾ ಪ್ಲೇಟ್ ಜಿಗ್ ಅಂತ ನಾವು ಇದನ್ನ ಕರಿತೀವಿ. ಇದು ಪ್ಲೇಟ್ ಜಿಗ್. ಪೋಸ್ಟ್ ಜಿಗ್ ಎಲ್ಲಿದೆ ಸರ್? ಪೋಸ್ಟ್ ಜಿಗ್ ಈಗ ತಾನೇ ತೋರಿಸ್ದೆ, ಇಲ್ಲಿದೆ ನೋಡಿ, ಸಿ ಪೋಸ್ಟ್. ಸೊ ತುಂಬಾ ಶಾರ್ಟ್ ಇರಬಾರ್ದು, ಲಾಂಗ್ ಇದ್ದಾಗ ಸಪೋರ್ಟ್ ಆಗುತ್ತೆ, ಬೋರಿಂಗ್ ಆಪರೇಷನ್ಸ್ ನಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದೆ ನಾನು. ಸೊ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಯಾವುದು? ಪೋಸ್ಟ್ ಜಿಗ್. ಸಾಲಿಡ್ ಜಿಗ್ ಯಾವ್ದು ಸರ್ ಹಾಗಾದ್ರೆ? ಇಲ್ಲಿದೆ ನೋಡಿ ಮಕ್ಕಳೇ, ಬಿ ಚಿತ್ರದಲ್ಲಿ ಇರ್ತಕ್ಕಂಥದ್ದು ಸಾಲಿಡ್ ಜಿಗ್ಗು. ಈಸಿಯಾಗಿ ಐಡೆಂಟಿಫೈ ಮಾಡ್ಬಿಟ್ರಿ. ಅದೇ ರೀತಿ ನೀವೇನ್ ಹೇಳ್ಬೇಕು? ಯೂಸಸ್ ಹೇಳ್ಬೇಕು. ಐಡಿಯಲ್ ಫಾರ್ ಥಿನ್ ಆರ್ ಸಾಫ್ಟ್ ವರ್ಕ್ ಪೀಸ್. ತುಂಬಾ ತೆಳುವಾಗಿರ್ತಕ್ಕಂಥದ್ದು, ಮೃದುವಾಗಿರ್ತಕ್ಕಂಥದ್ದು. ವರ್ಕ್ಗೆ ಯಾವ ಜಿಗ್ ಸೂಟಬಲ್? ಡಿ. ಯಾವುದು? ಸ್ಯಾಂಡ್ವಿಚ್ ಜಿಗ್. ಯೂಸ್ಡ್ ಫಾರ್ ಡ್ರಿಲ್ಲಿಂಗ್ ಸ್ಮಾಲ್ ಪೀಸ್ ಪಾರ್ಟ್. ತುಂಬಾ ಚಿಕ್ಕ ಪೀಸ್ ಪಾರ್ಟ್ ಅನ್ನ ಡ್ರಿಲ್ ಮಾಡ್ಲಿಕ್ಕೆ ಯಾವ ಜಿಗ್ ಅನ್ನ ಯೂಸ್ ಮಾಡ್ತಾರೆ? ಸೊ ದಟ್ ಇಸ್ ಕಾಲ್ಡ್ ಸಾಲಿಡ್ ಜಿಗ್. ಇಲ್ಲಿದೆ ನೋಡಿ, ಸಾಲಿಡ್ ಜಿಗ್. ಸೊ ಬೇಸ್ ಪ್ಲೇಟ್ ಇಸ್ ನಾಟ್ ಅವೈಲಬಲ್ ಫಾರ್ ದಿಸ್ ಟೈಪ್ ಆಫ್ ಜಿಗ್. ಬೇಸ್ ಪ್ಲೇಟ್ ಬೇಡ ಇದಕ್ಕೆ. ಯಾವ ಜಿಗ್ಗೆ? ಸೊ ದಟ್ ಇಸ್ ಕಾಲ್ಡ್ ಚಾನಲ್ ಜಿಗ್. ದಟ್ ಇಸ್ ಕಾಲ್ಡ್ ಪ್ಲೇಟ್ ಜಿಗ್ ಅಂತ ಕರಿತೀವಿ. ಅದನ್ನ ಚಾನಲ್ ಅಂತ ಕರೀತಾರೆ, ಪ್ಲೇಟ್ ಜಿಗ್. ಇಲ್ಲಿ ನಿಮ್ಮ ಚಿತ್ರದಲ್ಲಿ ಪ್ಲೇಟ್ ಅಂತ ಕೊಟ್ಟಿದ್ದೇನೆ. ಪ್ಲೇಟ್ ಜಿಗ್ಗೆ ಬೇಸ್ ಪ್ಲೇಟ್ ಬೇಡ. ಯೂಸ್ಡ್ ಫಾರ್ ಲೊಕೇಶನ್ ಫ್ರಮ್ ಎ ಬೋರ್ಗೆ ಸಂಬಂಧಪಟ್ಟಿರೋದು. ಸಿ ಪೋಸ್ಟ್ ಜಿಗ್. ಸೊ ದಟ್ ಇಸ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. Body of this jig is machined from a solid block of steel. Solid block of steel ನಲ್ಲಿ ಬಾಡಿಯನ್ನ ಮಾಡಿರ್ತಾರೆ. ಯಾವುದು? ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ದಟ್ ಈಸ್ ಬಿ, ಸಾಲಿಡ್ ಜಿಗ್. ಮಕ್ಕಳೇ ನೋಡಿ, ಈ ಒಂದು ಪ್ರಶ್ನೆನಲ್ಲಿ ನಿಮಗೆ ನೇರವಾಗಿ ಜಿಗ್ಸ್ ಅನ್ನು ಐಡೆಂಟಿಫೈ ಮಾಡೋದಿದೆ, ಮತ್ತೆ ಅದರದ್ದು ಉಪಯೋಗಗಳನ್ನ, ಯೂಸಸ್ ಅನ್ನ ತಿಳ್ಕೊಳ್ತಕ್ಕಂತ ಒಂದು ಕ್ವಶನ್ ಆಗಿರೋದ್ರಿಂದ ಹೆಚ್ಚು ಇದ್ರ ಬಗ್ಗೆ ನೀವು ಕಾಳಜಿಯನ್ನ ತಗೊಳ್ಬೇಕು. ಮುಂದಿನ ಒಂದು ಪ್ರಶ್ನೆ ಕೂಡ ಮ್ಯಾಚ್ ದಿ. ಕೆಲವು ಜಿಗ್ಸ್ ಅಲ್ಲಿರ್ಲಿಲ್ವಲ್ಲ, ಇನ್ನು ಕೆಲವು ಜಿಗ್ಸ್ ಇಲ್ಲಿ ಬಂದಿದೆ, ನೋಡೋಣ. ಇಲ್ಲೂ ಕೂಡ ಸೇಮ್ ಅದೇ ರೀತಿ ಒಂದು ಇದು ಪ್ರಶ್ನೆ. ಟ್ರೂನಿಯಾನ್ ಜಿಗ್ ಯಾವ್ದಿಲ್ಲಿ? ಟ್ರೂನಿಯಾನ್ ಜಿಗ್ಗು ಇಲ್ಲಿದೆ ನೋಡಿ. ಇದನ್ನ ರೋಟೇಟ್ ಮಾಡಬಹುದು. ಎಲ್ಲಿ ಯೂಸ್ ಮಾಡ್ತಾರೆ? ಹಾರ್ಡ್ಕೋರ್ ಸೇಫ್ ಜಾಬ್ಗೆ ಅಂತ ಹೇಳಿದೆ. ಎರಡನೇದು ಟೇಬಲ್ ಜಿಗ್. ಹೆಸರೇ ಹೇಳ್ತಾ ಇದೆ, ಇಲ್ಲಿದೆ ಟೇಬಲ್ ಜಿಗ್. ಲ್ಯಾಚ್ ಜಿಗ್. ಯಾವುದು ಲ್ಯಾಚ್ ಜಿಗ್? ಸೊ ದಟ್ ಈಸ್ ಕಾಲ್ಡ್, ಇಲ್ಲಿದೆ ನೋಡಿ, ಲ್ಯಾಚ್ ಜಿಗ್. ಸೊ ಬಾಕ್ಸ್ ಜಿಗ್. ಯಾವ ಸರ್ ಬಾಕ್ಸ್ ಜಿಗ್? ಇಲ್ಲಿದೆ ನೋಡಿ, ಬಿ ಚಿತ್ರ, ಬಾಕ್ಸ್ ಜಿಗ್. ಡ್ರಿಲ್ಲಿಂಗ್ ಕ್ಯಾನ್ ಬಿ ಡನ್ ಫ್ರಮ್ ಡಿಫರೆಂಟ್ ಡೈರೆಕ್ಷನ್ ಆಫ್ಟರ್ ಲೊಕೇಟಿಂಗ್ ಅಂಡ್ ಕ್ಲಾಂಪಿಂಗ್ ದ ವರ್ಕ್. ಕ್ಲಾಂಪ್ ಮಾಡಾದ್ಮೇಲೆ ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ಡ್ರಿಲ್ ಮಾಡಬಹುದಂತೆ. ಯಾವ ಡ್ರಿಲ್ ಮಕ್ಕಳ? ಸೊ ಯಾವ ಡ್ರಿಲ್ ಅಂತ ಅಂದ್ರೆ ದಟ್ ಈಸ್ ಬಿ. ಇಲ್ಲಿದೆ ನೋಡಿ, ಯಾವ ಜಿಗ್ ಇದು? ಬಾಕ್ಸ್ ಜಿಗ್. ಬಾಕ್ಸ್ ಜಿಗ್. ನೆಕ್ಸ್ಟ್, ಆಸ್ ಇಂಜ್ಡ್ ಕವರ್. ಇದರಲ್ಲಿ ಇಂಜ್ಡ್ ಕವರ್ ಇದೆಯಂತೆ. ಲ್ಯಾಚ್ ಕ್ಲಾಂಪ್ಸ್ ಆರ್ ಈಸಿಲಿ ಲೋಡಿಂಗ್ ಅಂಡ್ ಅನ್ಲೋಡಿಂಗ್ ಆಫ್ ದಿ ಕಾಂಪೋನೆಂಟ್ಸ್. ವಿಚ್ ಒನ್ ಇಸ್ ಕರೆಕ್ಟ್? ಡಿ. ಡಿ ಅಂದ್ರೆ ಯಾವುದು? ಲ್ಯಾಚ್ ಜಿಗ್. ಇಲ್ಲಿದೆ ನೋಡಿ, ಲ್ಯಾಚ್ ಜಿಗ್. ಈ ಲ್ಯಾಚ್ ಇಲ್ಲೇ ಇದೆ, ಇಲ್ಲಿದೆ. ಏಳನೇದು, ಯೂಸ್ಡ್ when it is necessary to locate the piece part from its space. ಸ್ಪೇಸ್ ಇಂದ ಮಾಡ್ಬೇಕಾದ್ರೆ ನಾನು ಹೇಳಿದೆ ಯಾವುದು? ಟೇಬಲ್. ಇಲ್ಲಿದೆ ನೋಡಿ, ಟೇಬಲ್ ಜಿ. ಯೂಸ್ಡ್ when a large, ದೊಡ್ಡದು, awkwardly shaped work piece ought to be drilled. ಯಾವುದು? ಸಿ. ಸೊ ಇಲ್ಲಿದೆ ನೋಡಿ, ಎಂತ ಜಿಗ್ ಅಂತ ಕರಿತೀವಿ? ಇದು ಟ್ರೂನಿಯಾನ್ ಜಿಗ್. ಅರ್ಥ ಆಯ್ತಾ? ಟ್ರೂನಿಯಾನ್ ಜಿಗ್. ಪೊಸಿಷನ್ ಯೂಸಿಂಗ್ ಎನ್ ಇಂಡೆಕ್ಸಿಂಗ್ ಡಿವೈಸ್. ನೋಡಿ, ಇಲ್ಲಿದೆ ನೋಡಿ, ಸಿ, ಟ್ರೂನಿಯಾನ್ ಜಿಗ್. ಸೊ ಈ ರೀತಿ ಈಗ ನಿಮಗೆ ಆಲ್ಮೋಸ್ಟ್ ಪರೀಕ್ಷಾ ದೃಷ್ಟಿಯಿಂದ ಮುಖ್ಯವಾಗಿರತಕ್ಕಂಥ ಎಲ್ಲ ಜಿಗ್ಸ್ ಅನ್ನ ತೋರಿಸಿದ್ದೀನಿ. ಇಲ್ಲಿ ಒಂದು ಚೂಸ್ ದ ಕರೆಕ್ಟ್ ಆನ್ಸರ್ ಇದೆ. ನಿಮ್ಮ MCQ ಆನ್ಲೈನ್ ಪರೀಕ್ಷೆನಲ್ಲಿ ಬರ್ಬೋದಾದಂತ ಕ್ವಶನ್ಸ್ ಅಥವಾ OMR ಬೇಸ್ ಬೇಕಾದ್ರೂ ಇರ್ಬೋದು. ಅಲ್ಲಿ MCQ ಕೇಳ್ತಾರೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್. ವಿಚ್ ಟೈಪ್ ಆಫ್ ಜಿಗ್ ವಿಲ್ ನಾಟ್ ಹ್ಯಾವ್ ಎ ಬೇಸ್ ಪ್ಲೇಟ್? ಟೇಬಲ್ ಜಿಗ್, ಪ್ಲೇಟ್ ಜಿಗ್, ಟೆಂಪ್ಲೇಟ್ ಜಿಗ್ ಅಂಡ್ ಸ್ಯಾಂಡ್ವಿಚ್ ಜಿಗ್. ಯಾವ್ದ್ರಲ್ಲಿ ಬೇಸ್ ಪ್ಲೇಟ್ ಇಲ್ಲ ಹೇಳಿ ನೋಡೋಣ. ಸೊ ಪ್ಲೇಟ್ ಜಿಗ್ಗೆ ಬೇಸ್ ಪ್ಲೇಟ್ ಅನ್ನ ಬಳಸಲ್ಲ. ಚಾನಲ್ ಟೈಪ್ ಇತ್ತಲ್ಲ, ಹಿಂದೆ ಚಿತ್ರದಲ್ಲಿ ತೋರಿಸಿದ್ ನಾನು. ಎರಡನೇ ಪ್ರಶ್ನೆ ಬರೋಣ. ವಿಚ್ ಟೈಪ್ ಆಫ್ ಫಿಕ್ಸ್ಚರ್ ಯೂಸ್ಡ್ ಫಾರ್ ಮೆಷಿನಿಂಗ್ ಆನ್ ಈವನ್ಲಿ ಸ್ಪೇಸ್ಡ್ ಸರ್ಫೇಸ್? ಸೊ ಇದು ಫಿಕ್ಸ್ಚರ್ಸ್ ಕ್ವಶನ್ ಬಂದಿದೆ. ಇದನ್ನ ನಂತರ ನೋಡೋಣ. ನಾನೀಗ ಫಿಕ್ಸ್ಚರ್ಸ್ ಹಿಂದೆ ನಿಮಗೆ ತರಗತಿ ಮಾಡಿದ್ದೀನಿ, ಹಾಗಾಗಿ ಇದಕ್ಕೆ ಇಂಡೆಕ್ಸಿಂಗ್ ಫಿಕ್ಸ್ಚರ್ ಅಂತ ಕರೀತಾರೆ.
ಬಟ್ ಮುಂದಿನ ಪಿಕ್ಚರ್ಸ್ ಆದ್ಮೇಲೆ ಮತ್ತೆ ಈ ಕ್ವಶನ್ಸ್ ರಿಪೀಟ್ ಆಗುತ್ತೆ, ಇರಲಿ ಇದು. ಸೊ ಮುಂದಿನ ಪ್ರಶ್ನೆ ಜಿಗ್ಸ್ ಗೆ ನೋಡೋಣ. ವಾಟ್ ಇಸ್ ದ ನೇಮ್ ಆಫ್ ದ ಜಿಗ್? ಇಲ್ಲಿ ಕೊಟ್ಟಿದ್ದಾರೆ, ಇದು ಯಾವ ಜಿಗ್ ಹೇಳಿ? ಇದು ನೋಡ್ತಾ ಇದ್ದಂಗೆ ನಿಮ್ಗೆ ನೆನ್ಪು ಬರ್ತಾ ಇದೆ ಎರಡು, ಒಂದು ಮಾಡಿಫೈಡ್ ಒಂದು ಅನ್ಮಾಡಿಫೈಡ್, ಒಂದು ರೈಟ್ ಆಂಗಲ್. ನೋಡೋಣ, ಹೇಳ್ತೀರಾ. ಲೀಪ್ ಜಿಗ್, ಸಾಲಿಡ್ ಜಿಗ್, ಟೇಬಲ್ ಜಿಗ್, ಆಂಗಲ್ ಪ್ಲೇಟ್ ಜಿಗ್. ಯಾವ ಜಿಗ್ ಇದು? ಆಂಗಲ್ ಪ್ಲೇಟ್ ಜಿಗ್. ಇದರಲ್ಲಿ ರೈಟ್ ಆಂಗಲ್, ಅದರ್ ದೆನ್ ರೈಟ್ ಆಂಗಲ್ ಅಲ್ಲಿ ಮಾಡಿಫೈಡ್ ಆಂಗಲ್ ಪ್ಲೇಟ್ ಜಿಗ್ ಬರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ MCQ. ವಾಟ್ ಇಸ್ ದ ನೇಮ್ ಆಫ್ ದ ಜಿಗ್? ಈ ಜಿಗ್ ಯಾವುದು? ಈಗ ತೋರಿಸಿದ್ವಲ್ಲ. ಸೊ ದಿಸ್ ಇಸ್ ಟೇಬಲ್ ಜಿಗ್. ನೋಡದೆ ಹೇಳ್ಬಿಡ್ತೀರಿ. ಸೊ ದಿಸ್ ಜಿಗ್ ಇಸ್ ಕಾಲ್ಡ್, ಯಾವ ಜಿಗ್ ಇದು? ಸೊ ಇಲ್ಲಿ ಟರ್ನ್ ಓವರ್ ಜಿಗ್ ಅಂತ ಇದೆ. ಇದು ಟರ್ನ್ ಓವರ್ ಜಿಗ್ ಅಲ್ಲ, ಇದು ಟೇಬಲ್ ಜಿಗ್. ಒಂದು ನಿಮಿಷ, ಇಲ್ಲೇ ನಿಮಗೆ ಪ್ರಶ್ನೆಯನ್ನ ಚೇಂಜ್ ಮಾಡ್ತೀನಿ. So this one is table jig. What is the name of the jig? This jig is called table jig. C is the correct answer. ಮುಂದಿನ ಪ್ರಶ್ನೆ, ವಾಟ್ ಇಸ್ ದ ನೇಮ್ ಆಫ್ ದ ಜಿಗ್? ಈ ಜಿಗ್ ಯಾವುದು? ಸೊ ಫೋರ್ಸ್ ಜಿಗ್, ಸಾಲಿಡ್ ಜಿಗ್, ಚಾನಲ್ ಜಿಗ್, ಮತ್ತು ನಿಮ್ಗೆ ಆನ್ಸರ್ ಮತ್ತೆ ಟ್ರೂನಿಯಾನ್ ಜಿಗ್. ಸೊ ದಿಸ್ ಇಸ್ ಚಾನಲ್ ಜಿಗ್. ಯಾವ ಜಿಗ್ ಇದು? ಚಾನಲ್ ಜಿಗ್. ಮುಂದಿನ MC ಕ್ವಶನ್ಸ್. ವಿಚ್ ಟೈಪ್ ಆಫ್ ಜಿಗ್ ಈಸ್ ಯೂಸ್ಡ್ awkwardly shaped work piece to drill on different angles? ನಾನು ಯಾತಕ್ಕೆ ಎರಡೆರಡು ಸಲ MCQ ಕ್ವಶನ್ ಮಲ್ಟಿಪಲ್ ಚಾಯ್ಸ್ ಪರೀಕ್ಷಾ ದೃಷ್ಟಿಯಿಂದ ಇವೆಲ್ಲ ಪ್ರಶ್ನೆಗಳು ಬಹಳ ನಿಮ್ಗೆ ತುಂಬಾ ಉಪಯುಕ್ತವಾಗ್ತಾ ಇದೆ. ಹಾಗಾಗಿ ಇದನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಫೋರ್ಸ್ ಜಿಗ್, ಸಾಲಿಡ್ ಜಿಗ್, ಇಂಡೆಕ್ಸಿಂಗ್ ಜಿಗ್, ಟ್ರೂನಿಯಾನ್ ಜಿಗ್. ವಿಚ್ ಜಿಗ್? ದಟ್ ಇಸ್ ಕಾಲ್ಡ್ ಟ್ರೂನಿಯಾನ್ ಜಿಗ್. awkwardly shaped workpiece ಗೆ ಯೂಸ್ ಮಾಡೋದು. Which device holds, supports, locates and also guide the cutting tool for operation? ಯಾವುದು? ಯಾವ ಡಿವೈಸ್? ಜಿಗ್. ಸೊ ಜಿಗ್ ಇಲ್ಲಿ ಕೊಟ್ಟಿದ್ದಾನೆ, ಪಿಕ್ಚರ್ಸ್, ಚೆಕ್, ಮೆಷಿನ್ ವೈಸ್. ನೋಡಿ ಯಾವ ತರ ಕೊಡ್ತಾನೆ, 4 ಚಾಯ್ಸ್ ಅನ್ನ. ಇದಕ್ಕೆ ಸೂಟ್ ಆಗ್ತಕ್ಕಂತ ಪ್ರಶ್ನೆ ಆನ್ಸರ್ ಯಾವುದು? ಎ. ಸೊ ಅಂದ್ರೆ ದಟ್ ಈಸ್ ಜಿಗ್. Jig is a device which holds, support, locate and also guide the cutting tool for operation. ಮುಂದಿನ ಪ್ರಶ್ನೆ, ವಾಟ್ ಇಸ್ ದ ನೇಮ್ ಆಫ್ ದ ಜಿಗ್? ಈ ಜಿಗ್ ಯಾವುದು? ಬಾಕ್ಸ್ ಜಿಗ್ಗ, ಡ್ರಿಲ್ ಜಿಗ್ಗ, ಫೋರ್ಸ್ ಜಿಗ್ಗ, ಲೀಪ್ ಜಿಗ್ಗ? ಸೊ ದಿಸ್ ಇಸ್ ಕಾಲ್ಡ್ ಬಾಕ್ಸ್ ಜಿಗ್. ಏನ್ ಜಿಗ್ ಅಂತ ಕರಿತೀವಿ? ಬಾಕ್ಸ್ ಜಿಗ್ ಅಂತ ನಾವು ಕರಿತೀವಿ. ಸೊ ಈ ಜಿಗ್ ಯಾವುದು? ಸೊ ದಿಸ್ ಇಸ್ ಫೋರ್ಸ್ ಜಿಗ್ಗ, ಪ್ಲೇಟ್ ಜಿಗ್ಗ, ಇಂಡೆಕ್ಸಿಂಗ್ ಜಿಗ್ಗ, ಆಂಗಲ್ ಪ್ಲೇಟ್ ಜಿಗ್ಗ? ದಿಸ್ ಜಿಗ್ ಇಸ್ ಕಾಲ್ಡ್ ಇಂಡೆಕ್ಸಿಂಗ್ ಜಿಗ್ ಅಂತ ಕರಿತೀವಿ. ಯಾವ ಜಿಗ್ ಇದು? ಇಂಡೆಕ್ಸಿಂಗ್ ಜಿಗ್. ಸೊ ಮತ್ತೆ ಒಂದು MCQ ಕ್ವಶನ್ಸ್. ವಿಚ್ ಟೈಪ್ ಆಫ್ ಜಿಗ್ ಈಸ್ ಯೂಸ್ಡ್ ಫಾರ್ ಡ್ರಿಲ್ಲಿಂಗ್ ಹೋಲ್ಸ್ ಅಟ್ ಡಿಫರೆಂಟ್ ಪೊಸಿಷನ್? ಬೇರೆ ಬೇರೆ ಪೊಸಿಷನ್ಸ್ ನಲ್ಲಿ ಯಾವ ಡ್ರಿಲ್ ಅನ್ನ ಯೂಸ್ ಮಾಡ್ತೀವಿ? ಫೋರ್ಸ್ ಜಿಗ್ ಅನ್ನ ಯೂಸ್ ಮಾಡ್ತೀವಿ, ಸಾಲಿಡ್ ಜಿಗ್ ಅನ್ನ ಯೂಸ್ ಮಾಡ್ತೀವಾ, ಅಥವಾ ಟ್ರೂನಿಯಾನ್ ಜಿಗ್ ಅನ್ನ ಯೂಸ್ ಮಾಡ್ತೀವಾ, ಇಂಡೆಕ್ಸಿಂಗ್ ಜಿಗ್? ಯಾವ ಜಿಗ್ ಇವು 4ರಲ್ಲಿ? ಸೊ ಟ್ರೂನಿಯಾನ್ ಜಿಗ್ ಡ್ರಿಲ್ಲಿಂಗ್ ಅನ್ನ ಮಾಡ್ಲಿಕ್ಕೆ ಡಿಫರೆಂಟ್ ಪೊಸಿಷನ್ಸ್ ನಲ್ಲಿ ಟ್ರೂನಿಯಾನ್ ಜಿಗ್ ಅನ್ನ ನಾವು ಬಳಕೆಯನ್ನ ಮಾಡ್ತೀವಿ. ಸೊ ಇಲ್ಲಿಗೆ ಮಕ್ಕಳೇ ಇವತ್ತಿನ ಒಂದು ಜಿಗ್ಸ್ ಗೆ ಸಂಬಂಧಪಟ್ಟಂತ ಪುನರ್ಮನನ ಕಾರ್ಯಕ್ರಮವನ್ನ ಪಾಠವನ್ನ ನಿಮ್ಗೆ ಮಾಡಿದ್ದೀನಿ. ಇದರಲ್ಲಿ ಎಲ್ಲಾ MCQ ಕ್ವಶನ್ಸ್ಗಳು, ಬೇರೆ ಬೇರೆ ಪ್ರಶ್ನೆಗಳನ್ನ ನಿಮ್ಗೆ ತಿಳಿಸಿದ್ದೀನಿ. ನೀವು 4 ಸೆಮ್ಸ್ ವೀಕ್ ನಂಬರ್ 79 ನಲ್ಲಿ ಇದು ನಿಮ್ಗೆ ಸಿಗುತ್ತೆ. ಐ ಥಿಂಕ್ 79 ಆರ್ 76 ಸಿಗುತ್ತೆ. ಸೊ ಅಲ್ಲಿ ನೀವು ನೋಡಿ. ಮತ್ತೆ bharatskill.com ಅಲ್ಲಿ ಹೋದ್ರೆ ಇದ್ರದ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸಿಗುತ್ತೆ. ಮತ್ತೆ ಜಿಗ್ಸ್ ಗೆ ಸಂಬಂಧಪಟ್ಟಂತೆ ಆನ್ಲೈನ್ ನಲ್ಲಿ CBT ಮಾಕ್ ಟೆಸ್ಟ್ ಅನ್ನು ಕೂಡ ನೀವು ತಗೊಳ್ಳಿ. ಸೊ ಮುಂದಿನ ತರಗತಿಯಲ್ಲಿ ಕನ್ಸ್ಟ್ರಕ್ಷನ್ ಆಫ್ ಜಿಗ್ಸ್ ಮತ್ತೆ ಲೊಕೇಟರ್ಸ್, ಕ್ಲಾಂಪ್ಸ್ ಅನ್ನ ನೋಡೋಣ. ಮತ್ತೆ ಫಿಕ್ಸರ್ಸ್ ಅನ್ನ
ನೋಡೋಣ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಥ್ಯಾಂಕ್ ಯು ಎವ್ರಿಬಡಿ.